ವೀಕ್ಷಕರೇ ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ಚಂದದ ಮನಸ್ಸಿನ ವೀಕ್ಷಕರಿಗೆ ಶುಭೋದಯ ಕರ್ನಾಟಕ 2ನೇ ಆವೃತ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತು ಜನವರಿ 15ನೇ ತಾರೀಕು. ಇವತ್ತು ನಾವು ಭಾರತೀಯ ಸೇನಾ ದಿನ ಅಂತ ಆಚರಿಸ್ತೀವಿ. ಉದ್ದೇಶ ಏನು, ಯಾಕೆ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ, ಇವತ್ತು ನಮ್ಮ ಭಾರತೀಯ ಸೇನೆಯ ಮೊದಲ ಕಮಾಂಡರ್ ಇನ್ ಚೀಫ್ ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದಂಥವರು KM ಕಾರ್ಯಪ್ಪ ಅವರು. ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅವರು 1949 ಜನವರಿ 15ನೇ ತಾರೀಕು ಕಮಾಂಡರ್ ಇನ್ ಚೀಫ್ ಆಗಿ ನಮ್ಮ ಭಾರತೀಯ ಸೇನೆಯ ಮೊದಲ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಇವತ್ತಿನ ದಿನ ಇದರ ಸ್ಮರಣಾರ್ಥವಾಗಿಯೂ ಇದರ ಜೊತೆಗೆ ನಮ್ಮ ದೇಶವನ್ನು ಕಾಪಾಡಲಿಕ್ಕೆ ಅಥವಾ ನಿಸ್ವಾರ್ಥವಾಗಿ ದುಡಿದಂತಹ ವೀರಯೋಧರಿಗೆ ಗೌರವ, ಪ್ರಶಸ್ತಿ, ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಗುತ್ತೆ. ಹಾಗಾಗಿ ಇದರೊಟ್ಟಿಗೆ ಅನೇಕ ಕಾರ್ಯಕ್ರಮಗಳು ಕೂಡ ಇರುತ್ತೆ. ಈ ರೀತಿಯಾಗಿ ಇವತ್ತಿನ ದಿನವನ್ನು ಭಾರತೀಯ ಸೇನಾ ದಿನ ಅಂತ ಆಚರಿಸಲಾಗುತ್ತೆ. ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಾಗನು ಮೆಲ್ಲನೆ ಅರಳಿಸಿ ಚಂದನ ಬನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ವೀಕ್ಷಕರೇ, ಶುಭೋದಯ ಕರ್ನಾಟಕ 2ನೇ ಆವೃತ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಾಮಾನ್ಯವಾಗಿ ವೀಕ್ಷಕರೇ, ಈ ಹೆಸರುಗಳನ್ನ ನೀವು ಕೇಳಿರ್ತೀರಾ. ವಿಶ್ವನಾಥನ್ ಆನಂದ್, ಕೊನೇರು ಹಂಪಿ, ಇತ್ತೀಚೆಗಷ್ಟೇ ಹೆಸರು ಮಾಡಿದಂತಹ ಗುಕೇಶ್ ಡಿ ಅವರು, ಅರ್ಜುನ್ ಅವರು. ಬಹುಶಃ ಇವರೆಲ್ಲ ಚೆಸ್ ಚಾಂಪಿಯನ್ಗಳು ಅಂತ ಕರೆಸ್ಕೊಂಡ್ರು. ನಾವೆಲ್ಲ ಅವ್ರ ಬಗ್ಗೆ ಇನ್ನಷ್ಟು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಹೋದ್ವಿ. ಬಟ್ ಎಲ್ಲಿ ಇವ್ರ ಹೆಸರುಗಳು ಎಲ್ಲಿತ್ತು ಅನ್ನೋಂಥದ್ದೇ ನಮಗೆ ಗೊತ್ತಿರಲಿಲ್ಲ. ಆದರೆ ಯಾವಾಗ ಇವರ ಪ್ರತಿಭೆ ಹೊರಗಡೆ ಬಂತಲ್ವಾ, ಯಾವಾಗ ಇವರು ನಮ್ಮ ದೇಶವನ್ನು ಪ್ರತಿನಿಧಿಸಿದ್ರಲ್ವಾ, ನಮ್ಮ ದೇಶವನ್ನು ಎತ್ತಿ ಹಿಡಿದ್ರಲ್ವಾ, ಆಗ ಇಡೀ ದೇಶವೇ ಇವ್ರನ್ನ ಕೊಂಡಾಡ್ತು, ಇಡೀ ದೇಶವೇ ಇವ್ರನ್ನ ಸ್ವಾಗತಿಸು. ಖಂಡಿತವಾಗ್ಲೂ ಚೆಸ್ ಚಾಂಪಿಯನ್ ಆಗುವಂಥದ್ದು ಕೂಡ ಅಷ್ಟು ಸುಲಭ ಇಲ್ಲ. ಯಾಕೆಂದ್ರೆ ಬಹುತೇಕ ರಾಷ್ಟ್ರಗಳು ಕೂಡ ಎಲ್ಲ ಆಟಕ್ಕಿಂತ ಚೆಸ್ ಆಟವನ್ನ ಹೆಚ್ಚಿನ ಪ್ರಾಮುಖ್ಯತೆಯೊಂದಿಗೆ ಆಟ ಆಡುತ್ತವೆ, ಹೆಚ್ಚಿನ ದೇಶಗಳು ಭಾಗವಹಿಸುತ್ತವೆ. ಹಾಗಾದ್ರೆ ಇವರು ಒಂದೇ ದಿನಕ್ಕೆ ಕಲ್ತು ಬಿಟ್ರಾ? ಇಲ್ಲ ಅಲ್ವಾ. ಪರಿಶ್ರಮ ಅಂತ ಇರುತ್ತೆ, ಅದಕ್ಕೆ ಬೇಕಾದಂತಹ ಕೌಶಲ್ಯತೆ ಇರುತ್ತೆ. ಹೀಗೆ ಇವ್ರನ್ನ ತಯಾರಿ ಮಾಡುವಲ್ಲಿ ಇವರಷ್ಟೇ ಅಲ್ಲ, ಇವರು ಈ ತರನಾಗಿ ಹಲವಾರು ಪ್ರತಿಭೆಗಳು ಇನ್ನೂ ನಮ್ಮ ಸುತ್ತಮುತ್ತ ಇದ್ದಾರೆ. ಅವರು ಕೂಡ ನಾಳೆ ನಮ್ಮ ದೇಶವನ್ನು ಪ್ರತಿನಿಧಿಸೋರು ಇದ್ದಾರೆ. ಸೊ ಈ ರೀತಿಯಾಗಿ ಬೇಕಾದಂತಹ ಕಲಿಕೆಯ ಬಗ್ಗೆ, ಕಲಿಸುವಿಕೆ ಆಗಿರಬಹುದು, ಬೇಕಾಗುವಂತಹ ಮಾರ್ಗದರ್ಶನ ಆಗಿರಬಹುದು, ಅಥವಾ ಉಪಯೋಗಿಸ್ಕೊಳ್ಬೇಕಾಗಿರುವಂತಹ ಅವಕಾಶಗಳಾಗಿರಬಹುದು, ಇದೆಲ್ಲದರ ಬಗ್ಗೆ ಅವರ ಜೊತೆ ಬೆಂಬಲವಾಗಿ ಕೆಲಸ ಮಾಡೋದಕ್ಕೆ ವ್ಯಕ್ತಿಗಳು ಅಥವಾ ತಂಡಗಳು ಬಹಳ ಮುಖ್ಯ ಆಗುತ್ತೆ. ಈ ನಿಟ್ಟಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸ್ತಾ ಇರುವಂತವರು ಇದೇ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಅಂದ್ರೆ ಒಂದು ಚದುರಂಗ, ಒಂದು ಚೆಸ್ ಆಟವನ್ನ ಹವ್ಯಾಸಿಯಾಗಿ ನಾವು ಆಟ ಆಡ್ತೀವಿ ಅಥವಾ ವೃತ್ತಿಯಾಗಿ ತಗೊಳ್ತೀವಿ. ಹೇಗೆ ತಗೊಂಡ್ರು ಕೂಡ ಅದನ್ನು ಯಾವ ರೀತಿಯಾಗಿ ಆಟ ಆಡಬೇಕು, ಅವಕಾಶಗಳೇನು, ಮಾರ್ಗದರ್ಶನ ಏನು, ಕಲಿಕೆ ಏನು, ಇದೆಲ್ಲದರ ಬಗ್ಗೆ ಅವರಿಗೆ ಬೆಂಬಲವಾಗಿ ನಿಂತು ಕೆಲಸ ಮಾಡ್ತಾ ಇರುವಂತವರು. ಇವರು ಬೆಂಗಳೂರು ನಗರ ಜಿಲ್ಲಾ ಚೆಸ್ ಅಸೋಸಿಯೇಷನ್ನ ಅಧ್ಯಕ್ಷರು, ಹಾಗೇನೆ ಕರ್ನಾಟಕ ರಾಜ್ಯ ಚೆಸ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶ್ರೀಮತಿ ಸೌಮ್ಯ MU ಅವರನ್ನ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ತುಂಬಾ ಸಂತೋಷ ಆಗ್ತಾ ಇದೆ. ಈ ಒಂದು ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಆಹ್ವಾನಿಸಿದ್ದಕ್ಕಾಗಿ ಚಂದನ
ವಾಹಿನಿಯ ತಂಡಕ್ಕೆ ನಾನು ನಮ್ಮ ಎಲ್ಲರ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ತುಂಬಾ ಸಂತೋಷ ಮ್ಯಾಮ್. ನಮಗೂ ಖುಷಿ ಇದೆ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂಥದ್ದು. ಚದುರಂಗವನ್ನ ಬರೀ ನಾವು ಕಪ್ಪು ಬಿಳುಪು ಅಷ್ಟೇ ಒಂದು ಆಟದ ಮನೆಯಾಗಿ ನೋಡ್ತಾ ಇದ್ದೀವಿ, ಅದರ ಜೊತೆಗೆ ನೀವು ಕೆಲಸ ಮಾಡ್ತಾ ಇದ್ದೀರಾ. ಆ ವಿಷಯಗಳನ್ನು ತಿಳ್ಕೊಳ್ಳೋ ಕುತೂಹಲ ನಮಗಿದೆ ಮ್ಯಾಮ್. ಖಂಡಿತವಾಗ್ಲೂ ಕಾರ್ಯಕ್ರಮವನ್ನು ಒಂದೊಳ್ಳೆ ಮಾತಿಂದ ಶುರು ಮಾಡೋಣ ಮ್ಯಾಮ್. ವೀಕ್ಷಕರೇ, ಒಂದೊಳ್ಳೆ ಮಾತು ಇದೀಗ ನಿಮಗಾಗಿ. ಈ ಮಾತನ್ನ ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳಿದ್ದಾರೆ. ಕಷ್ಟಗಳನ್ನ ಮೌನವಾಗಿ ದಾಟಬೇಕು, ಪರಿಶ್ರಮ ಸದ್ದಿಲ್ಲದೆ ಸಾಗಬೇಕು, ಸಿಗುವ ಯಶಸ್ಸಿನ ಶಬ್ದ ಜಗತ್ತಿಗೆ ಕೇಳಿಸುವಷ್ಟು ಜೋರಾಗಿರಬೇಕು ಅಂತ. ಇದಕ್ಕೆ ಸ್ವಲ್ಪ ಒಂದು ಉದಾಹರಣೆನ ತಗೊಂಡು ನಾವು ಮಾತಾಡ್ತಾ ಹೋಗೋಣ. ಗಂಧ ತೆಗೆಯೋದು ಗೊತ್ತಲ್ವಾ? ಗಂಧ ಅಂದ್ರೆ ಈಗೆಲ್ಲ ಪುಡಿ ಸಿಗತ್ತೆ, ನಾವು ನೀರು ಹಾಕಿ ಕಲ್ಸ್ಕೊಂಡು ಹಚ್ಕೋತೀವಿ, ಅದಲ್ಲ ನಾನು ಹೇಳ್ತಾ ಇರೋವಂಥದ್ದು. ಕಟ್ಟಿಗೆನ ಒಂದು ಸಾಣೆಕಲ್ಲ ಮೇಲೆ ತೆಯ್ಯುವಂಥದ್ದು ಇದೆಯಲ್ವಾ, ಅದು ಎಷ್ಟು ಶ್ರಮ ಹಾಕಿ ಮಾಡುವಂಥ ಕೆಲಸ ಅಲ್ವಾ? ಅಂದ್ರೆ ನಾವು ಒಂದು ಬಟ್ಟೆ ಇಟ್ಕೊಳ್ಳೋದಕ್ಕೇನೆ ತೆಯ್ತೀವಿ. ಯೋಚನೆ ಮಾಡಿ, ಒಂದು ದೊಡ್ಡ ಪಾತ್ರೆ ಕೊಟ್ಬಿಟ್ಟು ನಿಮ್ಗೆ ಅದ್ರ ತುಂಬಾ ಗಂಧ ತೇರಿ ಅಂದ್ರೆ ಹೇಗಿರುತ್ತೆ? ಬಹಳ ಕಷ್ಟದ ಕೆಲಸ ಅಲ್ವಾ ಅದು? ಅನ್ಕೊಂಡ್ರೆ ಕಷ್ಟ, ಸಾಧನೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರೆ ಬಹಳ ಸುಲಭ ಅದು. ಅದಕ್ಕೆ ಹೇಳ್ತಾರೆ, ಈ ಗಂಧ ತೆಯ್ಯುವಂಥ ಕೆಲಸನ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ಎಲ್ರಿಗೂ ಗೊತ್ತಾಗಬೇಕು ಅಂತ ಹೇಳಿ ನೀವು ಎಲ್ಲರ ಮುಂದೆ ಮಾಡುವಂಥ ಅಗತ್ಯವೇ ಇಲ್ಲ. ನೀವು ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅದೇ ಶ್ರದ್ಧೆಯಿಂದ ಸುಮ್ಮನೆ ಕೂತ್ಕೊಂಡು ಒಂದು ಮೂಲೆಯಲ್ಲಿ ಗಂಧ ತೇರಿ ಸಾಕು. ಅದರ ಪರಿಮಳ ಇದೆಯಲ್ವಾ, ಅದು ನೀವು ಬೇಡ ಅಂದ್ರೂ ಅವ್ರ ಮೂಗಿಗೆ ಹೋಗಿ ಬಡಿಯುತ್ತೆ, ಅವರೇ ವಾಪಸ್ ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ, ಯಾರಿಗೆ ಕೆಲಸ ಮಾಡ್ತಾ ಇರುವಂಥದ್ದು ಅಂತ. ಈ ಮಾತು ಕೂಡ ಅದೇ ಹೇಳ್ತಾ ಇದೆ. ನಿಮ್ಮ ಕಷ್ಟಗಳು ಹೇಗಿರಬೇಕು ಅಂತಂದ್ರೆ ನೀವು ಮೌನವಾಗಿರ್ಬೇಕು. ಅವಾಗ ಅಯ್ಯೋ ನನಗೆ ಇಷ್ಟೊಂದು ಕಷ್ಟ ಇದೆ ಅಂತ ಎಲ್ಲೂ ಹೇಳಬಾರ್ದು. ಯಾಕೆಂದ್ರೆ ನೀವೇನು ಸಾಧನೆ ಮಾಡದೆ ನಿಮ್ಮ ಕಷ್ಟಗಳ ಬಗ್ಗೆ ಹೇಳಿದ್ರೆ ಅದಕ್ಕೆ ಮೌಲ್ಯ ಇರಲ್ಲ, ತೂಕ ಇರಲ್ಲ. ಸಾಧನೆ ಮಾಡಿ ನಿಮ್ಮ ಕಷ್ಟಗಳ ಬಗ್ಗೆ ಹೇಳಿ, ತೂಕ ಇರುತ್ತೆ ಆಗ. ಇದಷ್ಟೇ ಅಲ್ಲ, ನಿಮ್ಮ ಪರಿಶ್ರಮ ಸದ್ದಿಲ್ಲದೆ ಸಾಗಬೇಕು. ಸುದ್ದಿ ಮಾಡಬಾರ್ದು ಪರಿಶ್ರಮ. ಯಾವತ್ತು ನಾನು ರಾತ್ರಿ ಎಲ್ಲ ಓದ್ದೆ, ರಾತ್ರಿ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡಿದೆ, ಇದ್ಯಾವುದು ಸದ್ದು ಮಾಡಬಾರ್ದು. ಅಗೇನ್ ನಾಳೆ ನಿಮಗೆ ಯಶಸ್ಸು ಸಿಗುತ್ತಲ್ವಾ, ಆ ಯಶಸ್ಸು ಬಂದಾದ್ಮೇಲೆ ಮತ್ತೆ ನಿಮ್ಮ ಪರಿಶ್ರಮಕ್ಕೊಂದು ಬೆಲೆ ಇರುತ್ತೆ. ಸೊ ಈ ರೀತಿಯಾಗಿ ಮೌನವಾಗಿರ್ಬೇಕು, ಸದ್ದಿಲ್ಲದೆ ಸಾಗಬೇಕು. ಆದ್ರೆ ನಿಮ್ಮ ಯಶಸ್ಸು ಇದೆಯಲ್ವಾ, ಇಡೀ ಜಗತ್ತಿಗೆ ಗೊತ್ತಾಗುವಷ್ಟು ಜೋರಾಗಿರ್ಬೇಕು ಅನ್ನುವಂಥದ್ದು. ಈ ಎರಡೂ ನೀವು ಮಾಡಿದ್ರೆ ಖಂಡಿತವಾಗ್ಲೂ ಮೂರನೇ ಸದ್ದಿಲ್ಲದೆ ಜೋರಾಗೆ ಸಾಗುತ್ತೆ ನಿಮ್ಮ ಯಶಸ್ಸು. ಸೊ ಇದನ್ನ ನಮ್ಮ ಜೀವನದ ಭಾಗವಾಗಿಸ್ಕೊಳ್ಬೇಕಾಗತ್ತೆ. ಬನ್ನಿ ಮಾತನ್ನ ಆರಂಭ ಮಾಡೋಣ. ಮೇಡಮ್, ಬದುಕೆ ಒಂದು ಚದುರಂಗ. ನಾವು ಯಾವಾಗಲೂ ಸ್ವಲ್ಪ ಹೇಳ್ತೀವಲ್ಲ, ಒಂದು ಫಿಲಾಸಫಿಯಾಗಿ ನಾವು ಮಾತಾಡ್ತಾ ಹೋದಾಗ ಅಥವಾ ಸ್ವಲ್ಪ ಆಧ್ಯಾತ್ಮಿಕ ಚಿಂತನೆ ಎಲ್ಲ ನೋಡಿದಾಗ ಬದುಕೆ ಒಂದು ಚದುರಂಗ ಅಂತ ನಾವು ಹೇಳ್ತೀವಿ. ನೀವು ಚದುರಂಗವನ್ನ ಬದುಕನ್ನಾಗಿಸ್ಕೊಳ್ಳುವಂಥವ್ರಿಗೆ ಬೆಂಬಲವಾಗಿ ನಿಂತು ಕೆಲಸ ಮಾಡ್ತಾ ಇದ್ದೀರಿ. ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಹೇಗೆ ಖುಷಿ ಇದೆ? ಸುಂದರವಾದ ಒಂದು ಆರಂಭದಿಂದ ಈ ಒಂದು ಬದುಕು ಮತ್ತೆ ಚದುರಂಗವನ್ನ ಒಂದು ಸಂಬಂಧಿಸಿಕೊಂಡು ನೀವು ಈ ಒಂದು ಕ್ವಶನ್ ಅನ್ನ ಕೇಳ್ತಾ ಇದ್ದೀರಿ. ಇಟ್ಸ್ ರಿಯಲಿ ಗ್ರೇಟ್ ಥಿಂಗ್. ನಾವು ಯಾವತ್ತು ಆಡು ಭಾಷೆಯಲ್ಲಿ ಅಥವಾ ದಿನನಿತ್ಯದ ನಮ್ಮ ಚಟುವಟಿಕೆಗಳಲ್ಲಿ ಚದುರಂಗವನ್ನು ಬದುಕಿಗೆ ತುಂಬಾ ಹತ್ತಿರದಿಂದ ಹೋಲಿಸಿಕೊಂಡು ನೋಡ್ತಾ ಇರ್ತೇವೆ. ಕೆಲವೊಂದು ಉದಾಹರಣೆಗಳನ್ನು ಸಹ ನಾವು ಬೇಕಾದಲ್ಲಿ ಬಳಸ್ತಾ ಇರ್ತೇವೆ. ಸೊ ಇಂತಹ ಒಂದು ಚದುರಂಗ ಆಟದ ಸಂಸ್ಥೆಯ ಜವಾಬ್ದಾರಿ ನಿಜವಾಗ್ಲೂ ಒಂದು ಅರ್ಥಪೂರ್ಣವಾದ ಒಂದು ಸ್ಥಾನ ಅಂತ ಅನ್ನಿಸ್ತಾ ಇದೆ. ಜೀವನದಲ್ಲಿ ನಾವು ಕಲಿಬೇಕು, ಕಲಿಯುವವರಿಗೂ ಪ್ರೋತ್ಸಾಹ ಕೊಡಬೇಕು ಅಂತ ಅನ್ನುವಂತಹ ಒಂದು ಪರಿಸ್ಥಿತಿ ಇದಾಗಿರ್ತದೆ. ಅದರ ಜೊತೆಗೆ ಒಂದಷ್ಟು ಯೋಚನೆಗಳು ಆ ಒಂದು ಸಂಪೂರ್ಣ ಸಮುದಾಯದ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತಹ ಒಂದು ಸುಂದರ ಸನ್ನಿವೇಶ. ಅದನ್ನು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಿದ್ರು ಒಂದೊಂದು ಹಂತವೂ ಕೂಡ ವಿಶೇಷವಾದ ವಿಚಿತ್ರವಾದ ಒಂದು ಅನುಭವಗಳನ್ನ ಪಡೆದುಕೊಂಡು ಅನುಭವಿಸಿಕೊಂಡು ಮುಂದೆ ಸಾಕ್ತಾ ಬಂದಿದ್ದೀವಿ. ತುಂಬಾ ಸಂತೋಷ ಆಗ್ತಾ ಇದೆ, ಹೆಮ್ಮೆ ಅನ್ನಿಸ್ತಾ ಇದೆ. ನಾನು ಒಂದು ಇಂತಹ ಒಂದು ಪ್ರಪಂಚದಾದ್ಯಂತ ಆಡ್ತಾ ಇರುವಂತ ಒಂದು ಆಟದ ಒಂದು ಭಾಗವಾಗಿದ್ದೇನೆ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ತುಂಬಾ ಸಂತೋಷ ಮ್ಯಾಮ್. ಹೇಳಿ, ಈಗ ಸದ್ಯಕ್ಕೆ ನೀವು ಈ ತರ ಅಂದ್ರೆ ಚೆಸ್ ಆಟ ಏನಂತ ಹೇಳ್ತೀವಿ ಅಥವಾ ಚದುರಂಗ ಅಂತ ಏನು ಹೇಳ್ತೀವಿ, ಈ ರೀತಿಯ ಆಟದ ಜಗತ್ತಲ್ಲೇ ನಿಮ್ಮ ಜೀವನ ನಡೆಸ್ತಾ ಇದ್ದೀರಿ ಈಗ. ಹೌದು. ಸೊ ಹೀಗಿರುವಾಗ ನಿಮ್ಮ ಬಾಲ್ಯದ ಜಗತ್ತು ಹೇಗಿತ್ತು?
ನನ್ನ ಬಾಲ್ಯದ ಜಗತ್ತಿಗೂ ಈ ಚದುರಂಗಕ್ಕೂ ಅಂತಹ ಒಂದು ಸಂಬಂಧ ಅಂತ ಹೇಳುವ ಯಾವುದೇ ಕನೆಕ್ಟ್ಸ್ ಗೊತ್ತಾಗ್ತಾ ಇಲ್ಲ. ಬಟ್ ಬಾಲ್ಯದಲ್ಲಿ ನಂದು ಒಂದು ಹಳ್ಳಿಯ ವಾತಾವರಣ, ಕನ್ನಡ ಮಾಧ್ಯಮ ಶಾಲೆ, ಪ್ರತಿದಿನ ಶಾಲಾ ಚಟುವಟಿಕೆಗಳು. ನಾನು ಆಟೋಟಗಳಲ್ಲಿ ಅಷ್ಟೊಂದಾಗಿ ಏನು ಭಾಗವಹಿಸಿದವಳಲ್ಲ, ಆದ್ರೆ ಭಾಷಣ, ಕತೆ, ಪ್ರಬಂಧ ಇಂತಹ ವಿಷಯಗಳಲ್ಲಿ ತೊಡಗಿಸಿಕೊಂಡವಳು. ಪ್ರತಿಯೊಂದು ಕಾಂಪಿಟೇಷನ್ ನಲ್ಲೂ ನಾನು ಭಾಗವಹಿಸ್ತಾ ಇದ್ದೆ, ಅನೇಕ ಬಹುಮಾನಗಳನ್ನು ಸಹ ಪಡೆದಿರ್ತೇನೆ. ಎಸ್ಪೆಷಲಿ ಧರ್ಮಸ್ಥಳದ ಶಾಂತಿವನ ಟ್ರಸ್ಟ್ ಅವರದ್ದು ಜೀವನ ಶಿಕ್ಷಣ ಅಂತ ಹೇಳುವ ಒಂದು ವಿಷಯದಲ್ಲಿ ಪರಿಸರ ಪ್ರೇಮ, ಪರಿಸರದ ಬಗ್ಗೆ ಕಾಳಜಿ ವಹಿಸುವ ಇದ್ರ ಬಗ್ಗೆ ಒಂದಷ್ಟು ವಿಷಯಗಳ ಕಾಂಪಿಟೇಷನ್ ಅನ್ನ ಅವರು ಶಾಲೆಗಳಲ್ಲಿ ಹಮ್ಮಿಕೊಳ್ತಾ ಇದ್ರು. ನನಗೆ ನೆನಪು ಬಂದ ಹಾಗೆ ಸುಮಾರು 13 ಕಾಂಪಿಟೇಷನ್ಗಳಲ್ಲಿ ನಾನು ಭಾಗವಹಿಸಿದ್ದೆ. ಹಾಗೆ 12 ಸ್ಪರ್ಧೆಗಳಲ್ಲೂ ನನಗೆ ಫಸ್ಟ್, ಸೆಕೆಂಡ್, ಥರ್ಡ್ ಈ 3 ಪ್ಲೇಸ್ಗಳಲ್ಲೂ ಏನು ಪ್ರಶಸ್ತಿ ಸಿಕ್ಕಿರೋದು ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ಇನ್ನು ಆಟೋಟದ ವಿಷಯ ಬಂದ್ರೆ ನಾನು ಶಟಲ್ ಬ್ಯಾಡ್ಮಿಂಟನ್ ಮತ್ತೆ ಬಾಲ್ ಬ್ಯಾಡ್ಮಿಂಟನ್, ಡಿಸ್ಕಸ್ ಥ್ರೋ ಈ ತರದ ಆಕ್ಟಿವಿಟೀಸ್ಗಳಲ್ಲಿ ಮಾತ್ರ ಪಾಲ್ಗೊಳ್ತಾ ಇದ್ದೆ. ಬೇರೆ ಚೆಸ್ ಅಂತ ಅನ್ನೋದು ನಮ್ಮ ಮನೆಯಲ್ಲಿ ನಮ್ಮ ಅಜ್ಜ ಮತ್ತೆ ದೊಡ್ಡಪ್ಪ ಅವರೊಂದ್ ಸ್ವಲ್ಪ ಅದ್ರ ಬಗ್ಗೆ ಮಾತಾಡ್ತಾ ಇದ್ರು. ನಾವು ಈ ಹಾವು ಏಣಿ, ಆಮೇಲೆ ಲೂಡೋ, ಅದ್ರ ಜೊತೆಗೆ ಒಂದು ಚೆಸ್ ಬೋರ್ಡ್ ಸಹ ಇರ್ತಾ ಇತ್ತು ಅವಾಗ. ಆ ಬೋರ್ಡ್ ಅದನ್ನ ಸಮಾರಂಭಗಳಲ್ಲಿ ಮನೆಗೆ ದೊಡ್ಡಪ್ಪ ಅವರೆಲ್ಲ ಬಂದಾಗ ಕೆಲವೊಂದು ಬಾರಿ ಆಡಿದ ಅನುಭವ ಇದೆ. ಅದಕ್ಕಿಂತ ಹೆಚ್ಚು ಸಂಬಂಧ ಅಂತ ಹೇಳುವಂಥದ್ದು ನನ್ನ ಬಾಲ್ಯದಲ್ಲಿ ಏನೂ ಇರಲಿಲ್ಲ. ಹೇಳಿ, ಬಾಲ್ಯದಲ್ಲಿ ಆ ಥರದ್ದು ಯಾವುದೇ ಪರಿಚಯ ಇರಲಿಲ್ಲ, ಆದ್ರೆ ಈಗ ಅದರೊಟ್ಟಿಗೆ ಸಾಕ್ತಾ ಇದ್ದೀರಿ, ಒಂದು ಒಳ್ಳೆಯ ಉತ್ತಮ ಬೆಳವಣಿಗೆ ಅದು. ಹೌದು. ಈ ನಿಟ್ಟಲ್ಲಿ ನೀವು ಬರೀ ನಮ್ಮ ದೇಶ ಅಲ್ಲ, ಹೊರದೇಶಗಳಿಗೂ ನೀವು ಸುತ್ತಾಡಿ ಅಲ್ಲಿಯೂ ಕೂಡ ನಡೆಯುವಂತಹ ಏನು ಕಾರ್ಯಕ್ರಮಗಳೇನಿದೆ ಅಥವಾ ಟೂರ್ನಮೆಂಟ್ಗಳೇನಿದೆ ಭಾಗವಹಿಸಿದ್ದೀರಿ, ಅಂದ್ರೆ ಬೆಂಬಲದ ಮೂಲಕ ನೀವು ಭಾಗಿಯಾಗಿದ್ದೀರಿ. ಸೊ ಈ ನಿಟ್ಟಲ್ಲಿ ನೋಡೋದಾದ್ರೆ ಬರೀ ನಮ್ಮ ದೇಶ ಅಂತಲ್ಲ, ಬಹುತೇಕ ರಾಷ್ಟ್ರಗಳು ಯಾವುದೇ ಆಟಕ್ಕಿಂತ ಹೆಚ್ಚಾಗಿ ಚೆಸ್ ವಿಭಾಗದಲ್ಲಿ ಭಾಗಿಯಾಗುತ್ತೆ. ಅಂದ್ರೆ ಜಾಸ್ತಿ ಸಂಖ್ಯೆ ಚೆಸ್ ಆಟಕ್ಕೆ ಇರುತ್ತೆ ಎಲ್ಲ ದೇಶಗಳಿಂದಲೂ ಕೂಡ. ಅಂದ್ರೆ ಅಷ್ಟು ಪರಿಚಯ ಇದೆ ಅಂತ ಅರ್ಥ. ಅಷ್ಟ ಮಹತ್ವದ ಬಗ್ಗೆ ಹೇಳೋದಾದ್ರೆ ಯಾಕೆ ಇಷ್ಟೊಂದು ಎಲ್ಲೂ ಈ ಎಲ್ಲ ಆಟದಕ್ಕಿಂತ ಈ ಆಟ ಯಾಕೆ ಇಷ್ಟೊಂದು ಮುಂದಲ್ಲಿದೆ? ಒಂದು ಸೂಕ್ಷ್ಮವಾದ ವಿಚಾರ, ಹಾಗೆ ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ, ಬೇರೆ ಎಲ್ಲ ಆಟಗಳಿಗೂ ನಮ್ಗೆ ಒಂದು ಸರಿಯಾದ ಅರೇಂಜ್ಮೆಂಟ್ಸು ಅಥವಾ ಅದಕ್ಕೆ ಸರಿಯಾದ ಪ್ಲೇಸ್ಗಳು, ಜಾಗದ ಅವಶ್ಯಕತೆ ಇರ್ತದೆ. ಆದ್ರೆ ಈ ಚೆಸ್ಗೆ ಯಾವುದೇ ರೀತಿಯ ಜಾಗದ ಅವಶ್ಯಕತೆ ಇಲ್ಲ, ಇನ್ನೂ ಒಂದು ಟೀಮ್ ಏನು ಬೇಕಾಗಿಲ್ಲ. ನಾನು ಪ್ಲಸ್ ಇಬ್ರು ಆಟಗಾರರು ಆಡುವಂತಹ ಒಂದು ಆಟ ಇದು. ಆಮೇಲೆ ಒಂದು ಚೆಸ್ ಬೋರ್ಡ್, ಒಂದು ಸಣ್ಣ ಜಾಗ ಇದ್ರೆ ಈ ಆಟವನ್ನು ಆರಂಭಿಸಬಹುದು. ಸೊ ಎಷ್ಟೋ ದೇಶಗಳಲ್ಲಿ, ಹಿಂದುಳಿದ ದೇಶ ಇರ್ಬೋದು, ಮುಂದುವರೆದ ದೇಶ ಇರ್ಬೋದು, ಇದನ್ನು ಚದುರಂಗವನ್ನು ಯಾಕೆ ಅವರ ಒಂದು ಮೇನ್ ಆಟ ಅಂತ ಅನ್ಕೊಂಡಿದ್ದಾರೆ ಅಂದ್ರೆ ಮೇ ಬಿ ಇದೇ ಒಂದು ಕಾರಣ ಅಂತ ಹೇಳ್ಬೋದು. ಪ್ರಪಂಚದಾದ್ಯಂತ ಸುಮಾರು 203 ದೇಶಗಳಲ್ಲಿ ಚೆಸ್ ಈಗಾಗಲೇ ಆಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ವರ್ಲ್ಡ್ ಒಲಿಂಪಿಕ್ ಅಸೋಸಿಯೇಷನ್ ಕೂಡ ನಮ್ಮ ವರ್ಲ್ಡ್ ಫಿಡೆ ಅಂತ ಹೇಳಿದ್ರೆ ಚೆಸ್ನ ವರ್ಲ್ಡ್ ಬಾಡಿ, ಅದನ್ನ ಅತ್ಯಂತ ಹೆಚ್ಚು ಮೆಂಬರ್ಸ್ ಕಂಟ್ರಿ ಹೊಂದಿರುವಂತಹ ಒಂದು ಸಂಸ್ಥೆ ಅಂತ ಹೇಳಿ ಗುರುತಿಸಿದ್ದಾರೆ, ರೆಕಾಗ್ನಿಷನ್ ಬಂದಿದೆ. ಸೊ ಅದು ಅದರ ಹೆಗ್ಗಳಿಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಜ ಮ್ಯಾಮ್. ಹೇಳಿ, ಹಾಗಾದ್ರೆ ನಿಮಗೆ ಬಾಲ್ಯದಲ್ಲಿ ಇದ್ರ ಪರಿಚಯವೂ ಇರಲಿಲ್ಲ, ಬಟ್ ಇದು ಈ ಮಟ್ಟದಲ್ಲಿ ಹೆಸರು ಮಾಡುವಂತಹ ಆಟ ಕೂಡ ಹೌದು. ನೀವು ಹೇಗೆ ಈ ಒಂದು ಚದುರಂಗಕ್ಕೆ ಒಗ್ಗಿಸ್ಕೊಂಡ್ರಿ ಅಥವಾ ಹೇಗೆ ಸಂಪರ್ಕ ಬೆಳೀತು ಆಟದೊಂದಿಗೆ? ಇದು ಒಂಥರ ಆಕ್ಸಿಡೆಂಟಲ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನನ್ನ ಇಬ್ಬರು ಮಕ್ಕಳು ಕೂಡ ಚೆಸ್ ಆಟವನ್ನು ಪ್ರಾರಂಭಿಸಿದ ಮೇಲೆ ನಾನು ಇದ್ರ ಜೊತೆ ಒಂದು ಸಂಬಂಧವನ್ನ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು. ನನ್ನ ದೊಡ್ಡ ಮಗ ಅವನ 5th 6th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ಅವನೊಂದು
ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ ಅದರ ವತಿಯಿಂದ ನಡೆದಂತಹ ಒಂದು ಕ್ಲಸ್ಟರ್, ರೀಜನಲ್ಸ್, ಡಿಸ್ಟ್ರಿಕ್ಟ್ ಲೆವೆಲ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ಅವನು ಡಿಸ್ಟ್ರಿಕ್ಟ್ ಲೆವೆಲ್ ತನಕ ಹೋಗಿದ್ದ. ಅದಕ್ಕಿಂತ ಮುಂಚೆ ಅವನು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ನಮ್ಮ ಊರಲ್ಲಿ ಪುತ್ತೂರಲ್ಲಿ JCI ಅವರು ಒಂದು ತಾಲೂಕು ಮಟ್ಟದ ಚೆಸ್ ಚಾಂಪಿಯನ್ಶಿಪ್ ಅನ್ನ ಆಯೋಜನೆ ಮಾಡಿದ್ರು. ಅದರಲ್ಲಿ ಅವನು ತಾಲೂಕಿನ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದ. ಅದರ ನಂತರ ಒಂದೆರಡು ಸಣ್ಣ ಪುಟ್ಟ ಕೋಚಿಂಗ್ ಕ್ಲಾಸ್ಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ಅಲ್ಲಿಂದ ನನ್ನ ಚೆಸ್ಸಿನ ಜೊತೆಗಿನ ಸಂಬಂಧ ಸ್ಟಾರ್ಟ್ ಆಯ್ತು. ಈ 5th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ಅವನೇನು ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿ ಅಲ್ಲಿ ಅವನಿಗೆ 4th ಪ್ಲೇಸ್ ಬಂತು. 3rd ಪ್ಲೇಸ್ ಇದ್ದವರಿಗೆ ನೆಕ್ಸ್ಟ್ ಸ್ಟೇಜ್ಗೆ ಸ್ಟೇಟ್ ಲೆವೆಲ್ಗೆ ಹೋಗುವ ಅವಕಾಶ ಇತ್ತು. ಅವನು 4th ಪ್ಲೇಸ್ ಬಂದಿದ್ರಿಂದ ಆ ಅವಕಾಶದಿಂದ ಏನು ಹಿಂದುಳಿಬೇಕಾಯ್ತು. ಸೊ ಅವನು ಮನೆಗೆ ಬರುವಾಗ್ಲೇ ಅವನು ಯಾರ ಜೊತೆ ಕೋಚಿಂಗ್ ತಗೊಳ್ಬೇಕು ಅದೆಲ್ಲ ಅವನೇ ಪ್ಲಾನ್ ಮಾಡಿಕೊಂಡು ಬಂದು, ಅಮ್ಮ ನನ್ಗೆ ಹೀಗಾಗಿದೆ, ಸೊ ನಾನು ನಾಳೆಯಿಂದ ಪುತ್ತೂರಲ್ಲಿ ಇಂಥವರು ಸತ್ಯಪ್ರಸಾದ್ ಕೋಟೆ ಅಂತ ಹೇಳುವವರು ಅವ್ರದ್ದು ಕೋಚಿಂಗ್ ಜೀನಿಯಸ್ ಕೋಚಿಂಗ್ ಸೆಂಟರ್ ಅಂತ ಇದೆ, ನಾನು ಅಲ್ಲಿ ಹೋಗಿ ಚೆಸ್ ಕಲಿಬೇಕು ಅಂತ ಅವನ ಕಡೆಯಿಂದ ನನ್ಗೆ ಇದು ಇನ್ ಬಿಟ್ವೀನ್ ಎಲ್ಲೋ ಗ್ಯಾಪ್ ಇದ್ದಿದ್ದು ಮತ್ತೆ ಆ ಸಂಬಂಧಕ್ಕೆ ಕಾರಣ ಆಯ್ತು. ಅದಾದ ಮೇಲೆ ಅವನು ನವೋದಯಕ್ಕೆ ಓದ್ಲಿಕ್ಕೆ ಹೋದ. ಅದಾದ್ಮೇಲೆ ಅವನಿಗೆ ಅಷ್ಟೊಂದು ಕೋಚಿಂಗ್, ಅಲ್ಲೂ ಅವನು ಕೋಚಿಂಗ್ ತಗೊಳ್ತಾ ಇದ್ದ. ಅವನ ಸ್ಪೋರ್ಟ್ಸ್ ಪೀರಿಯಡ್ ಅಲ್ಲಿ ಆನ್ಲೈನ್ ಅಲ್ಲಿ ಕೋಚಿಂಗ್ ತಗೊಳ್ಲಿಕ್ಕೆ ನಾವು ಪರ್ಮಿಷನ್ ತಗೊಂಡು ಆ ಒಂದು ಕೆಲಸವನ್ನ ಅವನು ಮುಂದೆ ನಡೆಸ್ತಾ ಇದ್ದ. ಇಬ್ಬರು ಕೂಡ ಉತ್ತಮ ಆಟಗಾರರಾಗಿದ್ದಾರೆ. ಸಣ್ಣವನು ದೊಡ್ಡವನು ಆಡೋದನ್ನ ನೋಡಿ ಅವನೊಂದು ಸ್ವಲ್ಪ ಟಿವಿ ಇದಕ್ಕೆ ಕಂಪ್ಯೂಟರ್ಗೆ ತುಂಬಾ ಅಡಿಕ್ಟ್ ಆಗೋಗಿದ್ದ ಸಣ್ಣವನು. ಸೊ ಇವನು ಅದರಿಂದ ಅವನ ಕಾನ್ಸಂಟ್ರೇಷನ್ ಈ ಕಡೆ ಬರ್ಲಿ, ಬೇರೆದ್ರ ಕಡೆಗೆ ಗಮನ ಬರ್ಲಿ ಅಂತ ಹೇಳಿ ಸಣ್ಣವನನ್ನು ಚೆಸ್ಗೆ ಹಾಕಿದ್ವಿ. ಸೊ ಹಾಗೆ ನನ್ನ ಸಂಬಂಧ ಮುಂದುವರಿತಾ ಹೋಯ್ತು. ದೇಶದಾದ್ಯಂತ ಬೇರೆ ಬೇರೆ ಟೂರ್ನಮೆಂಟ್ಗಳಿಗೆ, ಚಾಂಪಿಯನ್ಶಿಪ್ಗಳಿಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಆಗು ಹೋಗುಗಳನ್ನ ವೀಕ್ಷಿಸ್ತಾ ಇದ್ವಿ. ಆವಾಗ ಎಷ್ಟು ಕಷ್ಟಪಟ್ಟು ಆ ಪ್ಲೇಯರ್ಗಳು ಆಟ ಆಡ್ತಾ ಇದ್ರು, ಪೇರೆಂಟ್ಸ್ ಎಷ್ಟು ಕಷ್ಟಪಡಬೇಕಾಗಿತ್ತು, ಆರ್ಗನೈಸರ್ಗಳದ್ದು ಅವ್ರದೇ ಆದ ಸಮಸ್ಯೆ, ಹೀಗೆ ಹಲವು ಸಮಸ್ಯೆಗಳನ್ನ ನೋಡಿ ಅನುಭವಿಸಿದಂತಹ ಒಂದು ಏನು ನಮ್ಮ ಮೈಂಡಲ್ಲಿ ಅದು ಕೂತ್ಕೊಳ್ತಾ ಇತ್ತು. ಅಂದ್ರೆ ಇದನ್ನ ಯಾವ ರೀತಿ ಮೇಲೆ ತರಬಹುದು, ಇವರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಹೇಗೆ ತೋರಿಸಿಕೊಡ್ಬೋದು ಅಂತ ಒಂದು ಯೋಚನೆಗಳು ಆ ಸಮಯದಲ್ಲೇ ಬರ್ತಾ ಇತ್ತು. ನನ್ನ ಮಕ್ಕಳು ಕೆಲವೊಂದು ಬಾರಿ ನಾನು ಕರ್ಕೊಂಡು ಹೋಗ್ತಾ ಇದ್ದೆ, ಆದ್ರೆ ಮುಂಚೆ ಕರ್ಕೊಂಡು ಹೋಗ್ತಾ ಇದ್ದವಾಗ ಅವರು ಸ್ಕೂಲ್ ರೂಮ್ಗಳಲ್ಲಿ ಬೆಂಚ್ಗಳಲ್ಲಿ ಮಲಗಿರ್ಬೋದು, ವಾಶ್ರೂಮ್ಗಳಲ್ಲಿ ಸ್ನಾನ ಮಾಡಿ ಚೆಸ್ ಆಡ್ತಾ ಇದ್ರು. ಸೊ ಇದೇ ತರ ನನ್ನ ಮಕ್ಕಳಂತೆಯೇ ಬೇರೆ ಹಲವು ಎಷ್ಟೋ ಮಕ್ಕಳು ಇದೇ ತರದ ಸಿಚುವೇಶನ್ ಅಲ್ಲಿ ಚೆಸ್ ಆಡಿ ಮೇಲೆ ಬಂದಿದ್ದಾರೆ. ಅಂದ್ರೆ ಅವರ ಆತ್ಮಸ್ಥೈರ್ಯ ಇರ್ಬೋದು, ಅವರ ಫೋಕಸ್ ಇರ್ಬೋದು, ಆ ಒಂದು ಗೇಮಿನ ಬಗ್ಗೆ ಒಲವಿರ್ಬೋದು, ಅದನ್ನೆಲ್ಲ ನೋಡಿದಾಗ ನಾವು ಏನೂ ಮಾಡ್ತಾ ಇಲ್ಲ ಅಂತ ಅನ್ನೋ ಒಂದು ಮನಸ್ಥಿತಿ ಆಗ್ತಾ ಇತ್ತು ಅವಾಗ. ನಿಜ ನಿಜ ಮ್ಯಾಮ್. ಇಲ್ಲ ನಿಜ, ನೀವು ಹೇಳ್ತಿರುವಂತದ್ದು ಒಂದು ಲೆಕ್ಕದಲ್ಲಿ ಈಗ ನಿಮ್ಮ ಮಕ್ಕಳಿಂದನೇ ನೀವು ಕಲ್ತ್ರಿ ಅಂತಾನೆ ಹೇಳಬಹುದು ಆ ಲೆಕ್ಕದಲ್ಲಿ ನೋಡೋದಾದ್ರೆ. ಇನ್ನು ಮತ್ತೊಂದು ಕಡೆಗೆ ನೀವು ಹೇಳಿದಂತ ಮಾತು ನಿಜಕ್ಕೂ ಮುಖ್ಯ. ಅದು ಈಗ ನಾವು ಈಗ ನೀವು ಸದ್ಯಕ್ಕೆ ನೀವು ಪ್ರೆಸಿಡೆಂಟ್ ಆಗಿದ್ದೀರಿ ಒಂದು ಕಡೆಗೆ, ಮತ್ತೊಂದು ಕಡೆಗೆ ವೈಸ್ ಪ್ರೆಸಿಡೆಂಟ್ ಆಗಿದ್ದೀರಿ, ನಡೆಸ್ತಾ ಇದ್ದೀರಿ ಅಸೋಸಿಯೇಷನ್ ನ. ಯಾವಾಗ ಅವು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಕಾರಣ ಆಗುತ್ತೆ ಅಂತಂದ್ರೆ ನಿಮಗೆ ಗ್ರೌಂಡ್ ಲೆವೆಲ್ ಅಲ್ಲಿ ಏನ್ ಸಮಸ್ಯೆಗಳಿದೆ ಅಂತ ಗೊತ್ತಾದಾಗ ಅಲ್ವಾ. ನಾವು ಅದ್ರಲ್ಲಿ ಒಬ್ಬರಾಗಿದ್ದಾಗ ಅದು ಎಷ್ಟು ನಮ್ಮನ್ನ ಕಾಡುತ್ತೆ ಅಂತ ಗೊತ್ತಾದಾಗ ನಾವು ಅಲ್ಲಿ ಇದಕ್ಕೊಂದು ಸೊಲ್ಯೂಷನ್ ಹುಡುಕೋದಕ್ಕೆ ಕಾರಣ ಸಾಧ್ಯ ಆಗತ್ತೆ. ತುಂಬಾ ಒಳ್ಳೇದಾಯ್ತು ಮ್ಯಾಮ್. ಈಗ ಚೆಸ್ ಆಟಕ್ಕೆ ಅಥವಾ ಅದಕ್ಕೊಂದು ಸಂಬಂಧ ಜೋಡಣೆ ಆಯ್ತು. ಅಸೋಸಿಯೇಷನ್ಗೆ ಕನೆಕ್ಟ್ ಆಗುವಂಥದ್ದು ಅಥವಾ ಪ್ರೆಸಿಡೆಂಟ್ ಆಗುವಂಥದ್ದು, ವೈಸ್ ಪ್ರೆಸಿಡೆಂಟ್ನ ಜವಾಬ್ದಾರಿ ಅಷ್ಟು ಸುಲಭದ ಮಾತಲ್ಲ. ಇಲ್ಲಿಂದ ಇಲ್ಲಿಗೆ ಪಯಣ ಹೇಗಾಯ್ತು ಹಾಗಾದ್ರೆ? ಪೇರೆಂಟ್ ಆಗಿ ನಾನು ಮಕ್ಕಳ ಜೊತೆ ಇರ್ತಾ ಇದ್ದೆ. ಎಸ್ಪೆಷಲಿ ಆವಾಗ ನನಗೆ ಒಂದು ಬೇರೆ ಮಕ್ಕಳಿಗಿಂತ ನಮ್ಮ ಮಕ್ಕಳ ಬಗ್ಗೆ ಜಾಸ್ತಿ ಗಮನ ಇರ್ತದೆ. ನನ್ನ ಮಗ ವಿನ್ ಆಗ್ಬೇಕು, ನನ್ನ ಮಗ ಚಾಂಪಿಯನ್ ಆಗ್ಬೇಕು, ಇದೊಂದು ಎಲ್ಲಾ ಪೋಷಕರಿಗೂ ಇರುವಂತಹ ಒಂದು ಸಹಜವಾದ ಒಂದು ಆಶಯ. ಸೊ ನನ್ನ ಮಗನ ಎಜುಕೇಶನ್ ಉದ್ದೇಶದಿಂದ 2021ರಲ್ಲಿ ನಾನು ಬೆಂಗಳೂರಿಗೆ ಶಿಫ್ಟ್ ಆದೆ. ಅವನನ್ನ ನಾವು ಚೆಸ್ ಅಲ್ಲಿ ಇಂಪ್ರೂವ್ ಆಗ್ಲಿ ಅಂತಾನೆ ಬೆಂಗಳೂರಲ್ಲಿ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಹಾಕಿದ್ವಿ.
ಸೊ ಕೋವಿಡ್ ಆದ್ಮೇಲೆ ಆ ಸ್ಕೂಲಲ್ಲಿ ರೆಸಿಡೆನ್ಷಿಯಲ್ ಫೆಸಿಲಿಟಿಯನ್ನ ಆ ಟೈಮಲ್ಲಿ ಸ್ಟಾಪ್ ಮಾಡಿದ್ರು. ಒಂದು 10th ಎಕ್ಸಾಮಿನೇಷನ್ ಬರ್ತಾ ಇತ್ತು ಹತ್ರ. ಸೊ ಅವ್ರು ಹೇಳಿದ್ರು ಅದು ಫಿಸಿಕಲ್ ಅಪಿಯರೆನ್ಸೇ ಬೇಕು, ಆನ್ಲೈನಲ್ಲಿ ಆಗೋದಿಲ್ಲ ಅಂತ. ಸೊ ಆ ಉದ್ದೇಶದಿಂದ ನಾನು ಬೆಂಗಳೂರಿಗೆ ಶಿಫ್ಟ್ ಆದೆ. ನಮ್ಮ ಒಂದು ಚೆಸ್ ಪೇರೆಂಟ್ಸ್ ಒಂದು ಗ್ರೂಪ್ ಇತ್ತು. ನಾವು ಕೆಲವೊಂದು ಬಾರಿ ನಾವು ಕರ್ಕೊಂಡು ಹೋಗ್ತಾ ಇದ್ವಿ, ಕೆಲವೊಂದು ಬಾರಿ ನಮ್ಮ ಸ್ನೇಹಿತರು ನಮ್ಮ ಮಕ್ಕಳನ್ನು ಕರ್ಕೊಂಡು ಬೇರೆ ಬೇರೆ ಕಡೆಗಳಿಗೆ ಹೋಗ್ತಾ ಇದ್ರು. ಅದಂದ್ರೆ 5 ದಿನ 10 ದಿನಗಳ ಟೂರ್ನಮೆಂಟ್ ಇರ್ತಾ ಇತ್ತು, ಚಾಂಪಿಯನ್ಶಿಪ್ಗಳು. ಅಷ್ಟು ದಿನಗಳು ಸ್ಪೆಂಡ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದ್ದಿದ್ರಿಂದ ಆ ಒಂದು ಗ್ರೂಪ್, ನನ್ನ ಒಂದು ಆತ್ಮೀಯ ಸ್ನೇಹಿತೆ ನಿರ್ಮಲಾ ರಘುನಾಥ್ ಅಂತ ಹೇಳಿ, ಅವರ ಮಗಳು ಸಂಜನಾ ರಘುನಾಥ್ ಅಂತ, ನನ್ನ ಮಗ, ಅವರ ಮಗಳು ಎಲ್ಲರೂ ಒಟ್ಟಿಗೆ ಚೆಸ್ ಆಡ್ತಾ ಇದ್ದವರು. ಸೊ ಅವರು ಇನ್ನೊಂದಷ್ಟು ಬೆಂಗಳೂರಲ್ಲಿ ಗುರುತಿಸಿಕೊಂಡಂತಹ, ಅಂದ್ರೆ ಚೆಸ್ನ ಜೊತೆಗೆ ಒಡನಾಟ ಇದ್ದಂತಹ ಮಹಿಳೆಯರು ಸೇರಿಕೊಂಡು ಒಂದಷ್ಟು ಕಮ್ಯುನಿಕೇಶನ್ಗಳಾಯ್ತು. ಇದರಲ್ಲಿ ಇನ್ನೊಂದು ವಿಷಯ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಶ್ರೀಯುತ ದಿವಂಗತ ಹನುಮಂತ ಅಂತ ಹೇಳಿ ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನ್ನ ಸೆಕ್ರೆಟರಿ ಆಗಿದ್ದವರು ಈ ಒಂದು ಸುಂದರವಾದ ಕನಸನ್ನ ಕಂಡಿದ್ರು. ಬಟ್ ಕೋವಿಡ್ನ ಸಂದರ್ಭದಲ್ಲಿ ಅವರನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಸೊ ಅವರ ಆ ಸುಂದರವಾದ ಕನಸನ್ನು ಅವಾಗಿನ ಸೆಕ್ರೆಟರಿ ಹಾಗೆ ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾಗಿದ್ದ ರಾಘವೇಂದ್ರ ವಿ ಹಾಗೆ ಮಿಸ್ಟರ್ ಅರವಿಂದ ಶಾಸ್ತ್ರಿ ಅವರು 5 ಬಾರಿ ಕರ್ನಾಟಕ ಸ್ಟೇಟ್ ಚಾಂಪಿಯನ್ ಆಗಿದ್ರು. ಹಾಗೆ ಯೂನಿವರ್ಸಿಟಿ ಪ್ಲೇಯರ್, ಕ್ಯಾಟಗರಿ ಎ ಪ್ಲೇಯರ್ ಆಗಿಯೂ ಇದ್ದವರು. ಅವರು ತುಂಬಾ ಮುತುವರ್ಜಿಯಿಂದ ನಮ್ಮ ಎಲ್ಲ ಮಹಿಳಾ ಟೀಮ್ ಅನ್ನ ಒಟ್ಟುಗೂಡಿಸಿ, ಇದೊಂದು ಬೆಂಗಳೂರಲ್ಲಿ ಯಾವುದೇ ರೀತಿಯ ಅಸೋಸಿಯೇಷನ್ ಇಲ್ಲ, ನೀವು ಆ ಅಸೋಸಿಯೇಷನ್ ಫಾರ್ಮ್ ಮಾಡಿ ಬೆಂಗಳೂರಿಗೆ ಒಂದು ಸರಿಯಾದ ಪ್ಲಾನಿಂಗ್ ಗಳನ್ನ ಮಾಡಿ, ಯಾಕಂದ್ರೆ ಎಷ್ಟೊಂದು ಪ್ಲೇಯರ್ಸ್ಗಳು ಮುಂದೆ ಬರ್ತಾ ಇದ್ರು, ಕಾಣ್ತಾ ಇತ್ತು. ಆರ್ಗನೈಸ್ಡ್ ವೇ ಅಲ್ಲಿ ಇದನ್ನ ಮುಂದೆ ತಗೊಂಡು ಹೋಗ್ಬೇಕು ಅಂತ ಅನ್ನೋ ಒಂದು ಆಶಯದಿಂದ ಈ ಒಂದು ಸಂಸ್ಥೆ ಪ್ರಾರಂಭವಾಯಿತು 2021ರ ಸೆಪ್ಟೆಂಬರ್ ತಿಂಗಳಲ್ಲಿ. ಆವಾಗಿನ ಕರೆಂಟ್ ಪ್ರೆಸಿಡೆಂಟ್ ಬಂದು ನಿರ್ಮಲಾ ರಘುನಾಥ್ ಅವರೇ ಇದ್ರು. ಅವರ ಜೊತೆ ಶ್ರುತಿ ಅಂತ ಹೇಳಿ ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅವರು ಸೆಕ್ರೆಟರಿ ಆಗಿ. ಹಾಗೆ ಇನ್ನೊಬ್ಳು ಮಹಿಳಾ ಚೆಸ್ ಆಟಗಾರ್ತಿ, ನ್ಯಾಷನಲ್ ಲೆವೆಲ್ ತನಕ ಹೋದವಳು, ಅವಳು ಅದರ ಟ್ರೆಜರರ್ ಆಗಿ. ನಾವು ಒಂದು 13 ಜನ ವಿಮೆನ್ ಟೀಮ್ ಫಾರ್ಮೇಶನ್ ಆಯ್ತು. ಸೊ ಇದು ಇದರ ಇನಿಷಿಯಲ್ ಸ್ಟೇಜ್ ನ ಒಂದು ಸೊ ಎಲ್ಲ ಮಹಿಳೆಯರು ಅಂದ್ರೆ ಇಲ್ಲಿ ಕಲಿಯೋದು ಕೂಡ ಬರೀ ಮಹಿಳೆಯರ, ಅಥವಾ ನೀವು ಅದೇ ರೀತಿಯಾಗಿ ಸೀಮಿತವಾಗಿಸಿದ್ದೀರೋ ಅಥವಾ ಹೇಗೆ? ಇಲ್ಲ, ಕಲಿಯುವುದು ಮಹಿಳೆಯರಲ್ಲ, ಕಲೀಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ. ನಮ್ಮ ಒಂದು ಉದ್ದೇಶ ಏನಾಗಿತ್ತು ಅಂದ್ರೆ, ಹೆಚ್ಚಾಗಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರೋದು ಪೇರೆಂಟ್ಸ್ ಇರ್ತಾರೆ, ಆಮೇಲೆ ಮಕ್ಕಳ ಜೊತೆಗಿನ ಒಡನಾಟ ಅವರಿಗೆ ಜಾಸ್ತಿ ಇರುತ್ತೆ. ಆ ಒಂದು ಉದ್ದೇಶದಿಂದ ಆಗು ಹೋಗುಗಳು ಇರ್ಬೋದು, ಅಲ್ಲಿಯ ಕೊರತೆಗಳು ಇರ್ಬೋದು, ಅಂತವುಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನಮ್ಮ ಸ್ಟೇಟ್ ಬಾಡಿ, ಇವಾಗ ಅರವಿಂದ್ ಶಾಸ್ತ್ರಿ ಅವರಿರ್ಬೋದು ಅಥವಾ ಮುಂಚೆ ಹನುಮಂತು ಅವರಿರ್ಬೋದು, ಇವರೆಲ್ಲರೂ ಸಹ ಒಂದು ಸರಿಯಾದ ಮುತುವರ್ಜಿಯನ್ನು ತಗೊಂಡು ಈ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಅವರಿಗೆ ಅವತ್ತು ನಾವು ಚಿರಋಣಿಯಾಗಿದ್ದೇವೆ. ಎಷ್ಟೊಂದು ವಿಷಯಗಳನ್ನ ನಾವು ಕಲ್ತಿದ್ದೇವೆ ಈ ಒಂದು ಸಂಸ್ಥೆಗೆ ಬಂದ ಮೇಲೆ. ಯಾಕಂದ್ರೆ ಎಲ್ಲವೂ ಹೊಸದು ಇಲ್ಲಿ. ನಾವ್ ಯಾರು ಒಂದು ಅಡ್ಮಿನಿಸ್ಟ್ರೇಷನ್ ಕಡೆಗೆ ಒತ್ತು ಇದ್ದವರಲ್ಲ, ನಮ್ಮ ಟೀಮಲ್ಲಿ ಇದ್ದವರೆಲ್ಲ. ನಾನೊಂದು ಸ್ವಲ್ಪ ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಇತ್ತು, ನಾನು ಫ್ಯಾಮಿಲಿ ಬಿಸ್ನೆಸ್ ರನ್ ಮಾಡ್ತಾ ಇದ್ದದ್ರಿಂದ ಒಂದಷ್ಟು ಕನೆಕ್ಟ್ಗಳು, ಸ್ವಲ್ಪ ಡಿಸಿಷನ್ ಆ ಥರದ್ದೆಲ್ಲ ತುಂಬಾ ಹೆಲ್ಪ್ ಆಯ್ತು ಇಲ್ಲಿ ಬಂದು ಜಾಯಿನ್ ಆದಾಗ. ಶೋರ್ ಮ್ಯಾಮ್. ಸೊ ಈ ರೀತಿಯಾಗಿ ನೀವು ಏನು ಬೆಂಗಳೂರು ನಗರ ಏನು ಜಿಲ್ಲಾ ಚೆಸ್ ಅಸೋಸಿಯೇಷನ್ ಇದೆ, ಅಲ್ಲಿಗೆ ನೀವು ಅಧ್ಯಕ್ಷರಾಗ್ತೀರಿ? ಇಲ್ಲ, ನಾನು ಮೂಲತಃ ಐ ಮೀನ್ ಪ್ರಾರಂಭದಲ್ಲಿ ಫೌಂಡರ್ ವೈಸ್ ಪ್ರೆಸಿಡೆಂಟ್ ಆಗಿ ಜಾಯಿನ್ ಆಗಿರುವಂತದ್ದು ಈ ಸಂಸ್ಥೆಗೆ. ಆಮೇಲೆ 2022ರಲ್ಲಿ ನಮ್ದು ಜನರಲ್ ಇಲೆಕ್ಷನ್ ಆಯ್ತು. ಆ ಇಲೆಕ್ಷನ್ ಅಲ್ಲಿ ನಾನು ಪ್ರೆಸಿಡೆಂಟ್ ಆಗಿ ಇಲೆಕ್ಟ್ ಆಗಿರುವಂತ. ಸಂತೋಷ ಮ್ಯಾಮ್.
ದೆನ್ ಹಾಗೆ ನೀವು ಕರ್ನಾಟಕ ಚೆಸ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟು ಹೌದು. ಇತ್ತೀಚೆಗೆ ಅಲ್ವಾ? ನಡೆದಂತ 2024 ಸೆಪ್ಟೆಂಬರ್ ಅಲ್ಲಿ ಅದು ಅಲ್ಲೋ ಇಲೆಕ್ಷನ್ ಇತ್ತು. ಆ ಎಲೆಕ್ಷನ್ ನಲ್ಲಿ ಉಪಾಧ್ಯಕ್ಷರಾಗಿ. ಹೇಳಿ ಮ್ಯಾಮ್, ಈ ಒಂದು ಅಸೋಸಿಯೇಷನ್ಗಳ ಉದ್ದೇಶ ಏನಾಗಿರುತ್ತೆ ಮುಖ್ಯವಾಗಿ, ಮತ್ತು ನಡೆಯುವಂಥ ಚಟುವಟಿಕೆಗಳ ಕುರಿತು? ಯಾವುದೇ ಒಂದು ಆಟ ಇರ್ಬೋದು ಅಥವಾ ವಿಷಯ ಇರ್ಬೋದು, ಅದು ಮುಂದುವರಿಬೇಕಾದ್ರೆ ಅಂದ್ರೆ ಅದಕ್ಕೆ ಒಂದು ಪ್ರೋತ್ಸಾಹ ಸರಿಯಾಗಿ ಸಿಗ್ಬೇಕಾದ್ರೆ ಅದರದೇ ಒಂದು ಬಾಡಿ, ಗವರ್ನಿಂಗ್ ಬಾಡಿ ಇರ್ಬೇಕಾಗತ್ತೆ. ನಾವು ಅದರ ಬಗ್ಗೆ ತುಂಬಾ ಯೋಚನೆ, ಅಂದ್ರೆ ನಮ್ಮನ್ನ ನಾವು ಅದರಲ್ಲಿ ತೊಡಗಿಸಿಕೊಳ್ತೀವಿ, ಏನ್ ಮಾಡ್ಬೋದು, ಈಗ ಇನ್ನೊಂದಷ್ಟು ಪ್ಲೇಯರ್ಸ್ಗಳನ್ನ ಮೇನ್ ಪ್ಲಾಟ್ಫಾರ್ಮ್ಗೆ ತರಬೇಕು ಅಥವಾ ಹೊಸ ಹೊಸ ಟ್ಯಾಲೆಂಟ್ಗಳನ್ನ ಮುಂದಕ್ಕೆ ಪ್ರೋತ್ಸಾಹಿಸಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತಿದ್ರೆ ನಮ್ಗೆ ಒಂದು ಟೀಮ್ ಇರಬೇಕಾಗತ್ತೆ. ಲೈಕ್ ಮೈಂಡೆಡ್ ಪೀಪಲ್ ಯಾವತ್ತೂ, ಅಥವಾ ಪ್ಯಾಷನೇಟ್ ಟುವರ್ಡ್ಸ್ ಚೆಸ್ ಅಥವಾ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಎಕ್ಸ್ಪರ್ಟೀಸ್ ಇರಬೇಕಾಗತ್ತೆ, ಸಪೋರ್ಟರ್ಸು ಇರಬೇಕಾಗತ್ತೆ. ಈ ಒಂದು ದೃಷ್ಟಿಯಲ್ಲಿ ಅಸೋಸಿಯೇಷನ್ಗಳು ಕೆಲಸ ಮಾಡ್ತದೆ. ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನ್ 2006ರಿಂದ ಈಚೆಗೆ 10 ಹಲವು ಕಾರ್ಯಕ್ರಮಗಳನ್ನ ಮಾಡಿಕೊಂಡು ತನ್ನದೇ ಆದ ಒಂದು ಹೆಸರನ್ನ ಕರ್ನಾಟಕದಾದ್ಯಂತ ಪಸರಿಸಿತ್ತು. ಒಂದಷ್ಟು ಅವಾರ್ಡ್ಗಳು ಬಂದಿತ್ತು. ಅವರ ಕೆಲಸ ಕಾರ್ಯಗಳು, ಕೆಲಸದ ವೈಖರಿಗಳು, ಅಂದ್ರೆ ಅಲ್ಲಿ ವರ್ಕ್ ಮಾಡ್ತಾ ಇದ್ದವರು, ಎಸ್ಪೆಷಲಿ ಹೇಳೋದಾದ್ರೆ ಪ್ರೆಸಿಡೆಂಟ್ ಆಗಿ ಡಾಕ್ಟರ್ ಅನಂತ DP ಅಂತ ಹೇಳುವವರು, ಅವರು ಚೆಸ್ ಪ್ಲೇಯರೇ ಆಗಿದ್ರು. ಸೊ ಈ ಪ್ಲೇಯರ್ ಆಗಿದ್ದಾಗ ಅವರಿಗೆ ಅದರ ಬಗ್ಗೆ ತುಂಬಾ ಒಲವಿರುತ್ತೆ, ಪ್ರೀತಿ ಇರುತ್ತೆ, ಗೌರವ ಇರುತ್ತೆ. ಸೊ ಈ ಎಲ್ಲ ಅಂಶಗಳು ಒಟ್ಟಾಗಿ ಬಂದಾಗ ಆ ವಿಷಯವನ್ನ ಮುಂದೆ ತಗೊಂಡೋಗ್ಲಿಕ್ಕೆ, ಅಂದ್ರೆ ಅದರ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಕರ್ನಾಟಕದಲ್ಲಿ ಈಗಾಗಲೇ ಆಲ್ರೆಡಿ ಈಗ ಕರೆಂಟ್ಲಿ 24 ಡಿಸ್ಟ್ರಿಕ್ಟ್ಗಳಲ್ಲಿ ಡಿಸ್ಟ್ರಿಕ್ಟ್ ಚೆಸ್ ಅಸೋಸಿಯೇಷನ್ಗಳಿದೆ. ಓಕೆ. ಸೊ ನಂಬರ್ ಆಫ್ ರಿಜಿಸ್ಟರ್ಡ್ ಪ್ಲೇಯರ್ಸ್ಗಳು ಹೇಳೋದಿದ್ರೆ ಹತ್ತಿರ 9,000 ಪ್ಲೇಯರ್ಸ್ಗಳನ್ನ ನಾವು ಕರ್ನಾಟಕದಾದ್ಯಂತ ಹೊಂದಿದ್ದೇವೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ. 24 ಜಿಲ್ಲೆಗಳಲ್ಲಿ ಟೋಟಲ್ 24 ಅಲ್ಲ, ಇವಾಗ ಪ್ಲೇಯರ್ಸ್ ಎಲ್ಲ ಕಡೆನೂ ಇರ್ತಾರೆ, ಬೇರೆ ಕಡೆನೂ ಇರ್ತಾರೆ. ನಮ್ಮ ಒಟ್ಟಾರೆ ಫೋಕಸ್ ಚೆಸ್ ಅನ್ನ ಮೇನ್ ಸ್ಟ್ರೀಮಿಗೆ ತರುವಂತದ್ದು. ಈಗ ಹೇಳುವುದಾದ್ರೆ ಕ್ರಿಕೆಟ್ ಇರ್ಬೋದು, ಕಬಡ್ಡಿ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಅವರುಗಳಿಗೆ ಅವರದೇ ಆದಂತಹ ಒಂದು ಫ್ಯಾನ್ಗಳಿದ್ದಾರೆ. ಎಷ್ಟು ಜನ ಆಡ್ತಾರೆ ಅದು ಕೌಂಟಿಗೆ ಬರೋದಿಲ್ಲ, ಬಟ್ ಫ್ಯಾನ್ಗಳು ತುಂಬಾ ಇದ್ದಾರೆ. ಬಟ್ ನಮ್ಮ ಚೆಸ್ ಅಲ್ಲಿ ಅದು ಒಂದು ಸ್ವಲ್ಪ ಈಗ ಮಾಧ್ಯಮದ ಕಡೆಯಿಂದಾಗ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಇರ್ಬೋದು, ಇನ್ನಷ್ಟು ಪ್ರೋತ್ಸಾಹ ನಮ್ಗೆ ಬೇಕು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ಯಾವುದೇ ಒಂದು ವಸ್ತು ಆಗ್ಲಿ ಅಥವಾ ವಿಷಯ ಆಗ್ಲಿ, ಕ್ಯಾ ದಿಖೇಗಾ ಓ ಬಿಕೇಗಾ ಅಂತ ಅನ್ನೋ ಒಂದು ಮಾತಿದೆ. ಸೊ ಹಾಗೇನೆ ಇದಕ್ಕೆ ಎಷ್ಟು ವಿಸಿಬಿಲಿಟಿ ನಾವು ಕೊಡ್ತೇವೆ, ಎಷ್ಟು ಪ್ರಮೋಷನ್ ಕೊಡ್ತೇವೆ, ಆ ಪ್ರಮೋಷನ್ ಯಾವತ್ತು ಆ ಗೇಮ್ ಅನ್ನ ಮೇಲೆ ತಗೊಂಡೋಗ್ಲಿಕ್ಕೆ ಅಥವಾ ಸಬ್ಜೆಕ್ಟ್ ಅನ್ನ ಮೇಲೆ ತಗೊಂಡೋಗ್ಲಿಕ್ಕೆ ತುಂಬಾ ಸಹಕಾರ ಮಾಡ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಅಸೋಸಿಯೇಷನ್ಗಳು ಆರ್ಗನೈಸರ್ಗಳಿಗಿರ್ಬೋದು, ಪ್ಲೇಯರ್ಸ್ಗಳಿಗಿರ್ಬೋದು, ಅಥವಾ ಕೋಚ್ಗಳಿಗಿರ್ಬೋದು, ಆರ್ಬಿಟರ್ಸ್ಗಳಿಗಿರ್ಬೋದು, ಟ್ರೈನಿಂಗ್ ಕ್ಯಾಂಪ್ಗಳಿರ್ಬೋದು, ಸೊ ಇಂತಹ 10 ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಕಡೆಯಿಂದ ಎಷ್ಟಾಗತ್ತೋ ಅಷ್ಟು ಪ್ರೋತ್ಸಾಹವನ್ನು ನೀಡುವ ಕೆಲಸವನ್ನು ಮಾಡ್ತಾ ಇದ್ದೆ. ತುಂಬ ಸಂತೋಷ ಮ್ಯಾಮ್. ಯಾಕೆಂದರೆ ಬರೀ ಒಂದು ಆಟವನ್ನು ನಾವು ನನಗೆ ಗೊತ್ತು ಅಂತ ಕೂತ್ಕೊಂಡಿದ್ರೆ ಸಾಲಲ್ಲ, ಅದಕ್ಕೆ ಜೊತೆಗೆ ಗೊತ್ತಿರುವಂಥ ವೇದಿಕೆ, ಅದಕ್ಕೆ ನಾವು ಪರಿಚಯ ಆಗಬೇಕು, ಜೊತೆಗೆ ಅದಕ್ಕೆ ಬೇಕಾಗುವಂಥ ತಯಾರಿಗಳಾಗಬೇಕು. ಇದೆಲ್ಲದರೊಟ್ಟಿಗೆ ಆ ಒಂದು ಬಾಂಧವ್ಯ ಇರುತ್ತಲ್ಲ, ಇಡೀ ತಂಡವಾಗಿ ನಾವು ಹೋಗ್ತಾ ಇದ್ದೀವಿ, ಬರೀ ತಂಡ ಗೆಲ್ಲಿಸ್ತಾ ಇಲ್ಲ, ಇಡೀ ದೇಶವನ್ನ ಗೆಲ್ಲಿಸ್ತಾ ಇದ್ದೀವಿ ಅನ್ನೋದಿದೆಯಲ್ವಾ, ಅದು ಎಲ್ರಿಗೂ ಸಾಧ್ಯ ಇಲ್ಲ. ಸೊ ಈ ನಿಟ್ಟಲ್ಲಿ ಟೀಮ್ ವರ್ಕ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇವಾಗ ಲೀಡರ್ಶಿಪ್ ಅಥವಾ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಳುವುದು ಅಂತ ಅನ್ನೋದು ಒಂದು ಸಾಮಾನ್ಯ ಕಲ್ಪನೆ ಆಗಿದ್ದರು, ಅದರ ಹಿಂದೆ ನಮ್ಮ ಯೋಚನೆಗಳಿರ್ಬೋದು, ಉದ್ದೇಶಗಳಿರ್ಬೋದು, ನಾವು ಗುರಿ ತಲುಪಬೇಕು ಅಂತ ಅನ್ಕೊಂಡಿರ್ಬೋದು, ಬಟ್ ನಮ್ಮ ಜೊತೆಯ ತಂಡ ಆ ಕೆಲಸ ಮಾಡ್ತದಲ್ಲ, ನಮ್ಮ ಒಂದು ಯೋಜನೆಗೆ ಸರಿಯಾಗಿ ಆ ತಂಡ ನಿಜವಾಗ್ಲೂ ಅದನ್ನ ಪಡಿಬೇಕಿದ್ರೆ ತುಂಬಾ ಪುಣ್ಯ ಪಡೆದಿರ್ಬೇಕು. ಯಾಕಂದ್ರೆ ಟೀಮ್ ವರ್ಕ್ ಯಾವತ್ತೂ ಒಂದು ಸಕ್ಸಸ್ ಅನ್ನ ಕಾಣುತ್ತೆ. ಒನ್ ಮ್ಯಾನ್ ಕೆನ್ ನಾಟ್, ಯುನಿಟಿ ಈಸ್ ಯಾವತ್ತೂ
ನಮ್ಗೆ ಎಷ್ಟೊಂದು ಮಾತುಗಳಲ್ಲಿ ನಾವು ಕಾಣ್ತೇವೆ ಆ ಎಕ್ಸಾಂಪಲ್ಗಳನ್ನು. ಸೊ ಒಂದು ತಂಡ ಒಬ್ಬರಿಂದ ಸಾಧ್ಯವಾಗದ್ದು 10 ಜನರಿಂದ ಸಾಧ್ಯ ಆಗ್ತದೆ ಅಂತ ಹೇಳುವ ಬೇರೆ ಬೇರೆ ವಿಚಾರಗಳಲ್ಲಿ ಅವರ ನಾಲೆಡ್ಜ್ಗಳಿರ್ಬೋದು, ಅವರ ಎಕ್ಸ್ಪೀರಿಯನ್ಸ್ ಇರ್ಬೋದು. ಸೊ ಅದನ್ನ ಒಟ್ಟು ಮಾಡಿ ಒಂದು ವಿಷಯದ ಬಗ್ಗೆ ಗುರಿ ಯೋಜನೆ ಆ ಒಂದು ದಾರಿಯಲ್ಲಿ ಸಾಗೋದು ಅಂತ ಹೇಳಿದ್ರೆ ನಿಜವಾಗ್ಲೂ ನಿಜ ನಿಜ ಮ್ಯಾಮ್. ಇಲ್ಲ ಇನ್ನು ವಿಷಯಗಳಿದ್ದಾವೆ, ನಾನು ಖಂಡಿತ ಮಾತಾಡ್ತೀನಿ. ವೀಕ್ಷಕರೇ, ಒಂದು ಚೆಸ್ನ ನಾವು ಆರಾಮಾಗಿ ಕೂತ್ಕೊಂಡು ಹಿಂಗೆ ಸರ್ಸಿ ಹಿಂಗೆ ಆಟ ಆಡ್ಬಿಡ್ತೀವೇನೋ ಅನ್ನುವಷ್ಟು ಸುಲಭದಲ್ಲಿ ಯುಕ್ತಿ ಇರಲ್ಲ, ಅದು ಜಾಸ್ತಿನೇ ಇರುತ್ತೆ. ಆ ಕೌಶಲ್ಯತೆ ತುಂಬ ಹೆಚ್ಚಾಗಬೇಕಾಗತ್ತೆ. ಸಾಮಾನ್ಯವಾಗಿ ಈ ರೀತಿಯಾದಂಥ ಆಟಗಾರರಿಗೆ ಯಾರೆಲ್ಲ ಚೆಸ್ ಆಡ್ತಾರಲ್ವ, ಇವರಿಗೆ ಯುಕ್ತಿ ತುಂಬ ಚೆನ್ನಾಗಿರುತ್ತೆ ಅಥವಾ ಒಂದು ಐಕ್ಯು ತುಂಬ ಚೆನ್ನಾಗಿರುತ್ತೆ ಅಂತೆಲ್ಲ ಮಾತಾಡ್ತಾರೆ. ಅದು ಎಷ್ಟರ ಮಟ್ಟಿಗೆ ಸಾಧ್ಯ, ಎಷ್ಟರ ಮಟ್ಟಿಗೆ ನಿಜ ಅನ್ನುವಂಥ ವಿಷಯನ ತಿಳ್ಕೊಳ್ಳೋಣ. ಆದರೆ ಸದ್ಯಕ್ಕೆ ನಾವೀಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ಲಿಮ್ಕಾ ವಿಶ್ವ ದಾಖಲೆಯ ಹೆಮ್ಮೆಯ ಗರಿ 5,000ದತ್ತ ದಾಪುಗಾಲನ್ನ ಹಾಕುತ್ತಿರುವ ಜ್ಞಾನದ ಝರಿ. ಇದು ನಿಮ್ಮೆಲ್ಲರ ಥಟ್ ಅಂತ ಹೇಳಿ. ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ 9:30ಕ್ಕೆ ಜನಪ್ರಿಯ ಗಣ್ಯ ವ್ಯಕ್ತಿಗಳ ಸಾಧನೆಯ ಹಾದಿ. ಟ್ರಾನ್ಸ್ಪೋರ್ಟ್ ವ್ಯವಹಾರ ಇರಲಿ ಮತ್ತೆ ಏನೇ ಇರಲಿ, ಯಾವುದೇ ಮಾಡಿದ್ರು ಬಹಳ ಶ್ರದ್ಧೆಯಿಂದ ಮಾಡ್ತೇನೆ. ಸ್ಫೂರ್ತಿಯ ಸೆಲೆ, ಮಾರ್ಗದರ್ಶನದ ನೆಲೆ. ಫಸ್ಟ್ ಅಟೆಂಪ್ಟ್ ಅಲ್ಲೇ ಫಸ್ಟ್ ಕ್ಲಾಸಲ್ಲಿ ಪಾಸ್. ಈ ಹೋರಾಟ ಅನ್ನೋದು ನಮಗೆ ನಮ್ಮ ಬ್ಲಡ್ ಅಲ್ಲೇ ರೂಪುಗೊಂಡಂಥದ್ದು. ನ್ಯಾಯದಾನ ಪದ್ಧತಿ ಹೇಗಿದೆ ಅನ್ನೋದು ಲಾಯರಿಗೆ ಮೊದಲಿಂದನೂ ಗೊತ್ತಾಗ್ತಾ ಇರ್ತದೆ. ನಾನು ಫಸ್ಟ್ ಪ್ಲೇಸ್ ಮಾತ್ರ ಯಾರಿಗೂ ಬಿಟ್ಕೊಡ್ತಾ ಇರಲಿಲ್ಲ. ಸರ್ಕಾರಿ ಶಾಲೆಗಳ ಸಂಖ್ಯೆ ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಿ. ಹುಡುಗಿ ಕುದುರಿ ನಡಿಗಿ ಹಿಡಿದು ಬರುತ್ತಿತ್ತ. ಹೆಣ್ಣಾಗಿ ಜೀವನ ಮಾಡ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ನಮಗೆ ಅನುಕಂಪ ಬೇಡ, ಅವಕಾಶ ಬೇಕು. ನಾನು ನೀರಿನ ಋಣ ತೀರಿಸಲಿಕ್ಕೆ ಇಲ್ಲೇ ಬಂದಿದ್ದೇನೆ. ನಾವು ಬಹಳ ಕಷ್ಟಪಟ್ಟಿದ್ದೇವೆ. ಆ ಕಷ್ಟ ಹೇಳ್ಕೊಂಡ್ರೆ ಕಣ್ಣೀರು ಬರ್ತದೆ. ಆ ಭಾಷೆಯ ಸ್ಟ್ರಕ್ಚರ್ ಅನ್ನ ಡ್ಯಾಮೇಜ್ ಮಾಡೋ ಅಧಿಕಾರ ನಮಗೆ. ನಾನು ಎಲ್ಲಿ ಬದುಕಿದ್ನೋ, ನಾನು ಎಲ್ಲಿ ಹುಟ್ಟಿದ್ನೋ ಆ ಜಾಗದಲ್ಲಿ ನನ್ನ ವೈದ್ಯ ವೃತ್ತಿನ ಮಾಡಬೇಕು ಅಂತ. ನಾಡಿನ ವಿವಿಧ ಕ್ಷೇತ್ರಗಳ ಸಾಧಕರ ಯಶೋಗಾಥೆ. ನಾನೇನಾದ್ರು ಸಿನಿಮಾದಲ್ಲಾದ್ರೆ ಡೈರೆಕ್ಟರ್ ಆಗ್ಬೇಕು. ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ. ಸಿನಿಮಾಗೆ ಕೆಲಸ ಮಾಡಿದ್ರೆ ದುಡ್ಡು ಕೊಡ್ತಾರೆ ಅಂತ ನನಗೆ ಗೊತ್ತಾಗಿದ್ದೆ ರವಿಚಂದ್ರ ಅವ್ರ ಹತ್ರ ಕೆಲಸ ಮಾಡಿದ್ರು. ಸ್ಟೇಟ್ ಅಲ್ಲಿ ಒಂದು 13 ಟೈಮ್ಸ್ ಬಿಲಿಯರ್ಡ್ಸ್ ಅಲ್ಲಿ 4 ಟೈಮ್ಸ್ ಸ್ನೂಕರ್ ಅಲ್ಲಿ ಗೆದ್ದಿದ್ದೇನೆ. ಎಲ್ಲವೂ ಕೂಡ ಸರ್ವಾನುಮತದ ತೀರ್ಮಾನಗಳೇ. ಒಳ್ಳೆಯ ಪ್ರೊಡಕ್ಷನ್ ನೋಡಿದ್ದೆ ಗುಬ್ಬಿ ವೀರಣ್ಣ ತಪ್ಪು ತೀರ್ಥಳ್ಳಿ ಬಂದಾಗ. ತನ್ನಿಂದ ತಾನೇ ಬಂದಿರುವಂತಹ ಬದ್ಧತೆ ಏನು ಅಂದ್ರೆ, ನಾನು ಕರಪ್ಟ್ ಆಗಬಾರ್ದು. ದುಡ್ಡು ಕೊಟ್ಟು ಆಟ ಆಡೋ ಶಕ್ತಿ ನನಗಿರಲಿಲ್ಲ. ಕಲಾ ಮಾತೆ ಎಲ್ಲರನ್ನೂ ಕೈ ಬೀಸಿ ಕರೀತಾಳೆ, ಕೆಲವರನ್ನ ಮಾತ್ರ ಆಯ್ಕೆ ಮಾಡ್ತಾರೆ. ನನಗೆ ಹೆಸರು ಅಂತ ಏನಾರ ಬಂದಿದ್ರೆ ಅದು ದೂರದರ್ಶನದಿಂದಾನೆ. ವಾರದ ಅತಿಥಿ ತಪ್ಪದೇ ವೀಕ್ಷಿಸಿ. ಪ್ರತಿ ಶುಕ್ರವಾರ ರಾತ್ರಿ 8 ಗಂಟೆಗೆ, ಮರುಪ್ರಸಾರ ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ವೀಕ್ಷಕರೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ಹೇಳಿ, ಒಂದು ಅಸೋಸಿಯೇಷನ್ಗೆ ಹೇಗೆ ತಾವು ಸಂಪರ್ಕಕ್ಕೆ ಬಂದ್ರಿ, ಹೇಗೆ ಅಸೋಸಿಯೇಷನ್ ಫಾರ್ಮ್ ಆಯಿತು, ನಂತರದ ಚಟುವಟಿಕೆಗಳ ಬಗ್ಗೆ ತಾವು ತಿಳಿಸ್ಕೊಟ್ರಿ. ಈಗ ಅಸೋಸಿಯೇಷನಲ್ಲಿ ನೀವು ಇದ್ದೀರಾ, ಒಂದು ಹಂತದಲ್ಲಿ ಇದ್ದೀರಾ ಅಂತಂದಾಗ ನಿಮಗೆ ಅದರ ಆಗುಹೋಗುಗಳು ಅಥವಾ ಹೇಗೆ ಅದು ಕೆಳಗಿಂದ ಮೇಲಿನವರೆಗೂ ಕೂಡ ಹೇಗೆ ಕೆಲಸ ನಡೆಯುತ್ತೆ, ಅಲ್ಲಿ ಕಾರ್ಯವೈಖರಿ ಹೇಗಿರುತ್ತೆ ಅನ್ನುವಂಥದ್ದು ನಿಮ್ಗೆ ಚೆನ್ನಾಗೇ ಗೊತ್ತಿರುತ್ತೆ. ಎಷ್ಟೋ ಜನರಿಗೆ ಈಗಲೂ ಕೂಡ ನಾವು ಹಳ್ಳಿಗಳಲ್ಲಿ ನಾವು ನಿಂತು ಮಾತಾಡೋದಾಯ್ತು ಅಂತಂದರೆ ಅವರಿಗೆ ಚೆಸ್ ಆಟವನ್ನು ಹೇಗೆ ನಾವು ಒಂದಕ್ಕೆ ಬಂದು ಆಡಬೇಕು ಅನ್ನೋಂಥದ್ದೇ ಗೊತ್ತಿರಲಿಕ್ಕಿಲ್ವೇನೋ ಅನ್ಸುತ್ತೆ. ಅಂದರೆ ನಾನು ಹೇಳುವಂಥದ್ದು, ನಗರದಲ್ಲಿ ವಾಸ ಮಾಡ್ತಿರೋಂಥವ್ರಿಗೆ ಅವಕಾಶಗಳಿದೆ ಕಲಿಯೋದಕ್ಕಾಗಲಿ, ಅಥವಾ ಒಂದಷ್ಟು ಟೂರ್ನಮೆಂಟ್ಗಳು ನಡೀತಾ ಇದೆ, ಭಾಗವಹಿಸಬೇಕು, ಅದಾದ ನಂತರ ಸ್ಟೇಟ್ ಲೆವೆಲ್ಲೋ ನ್ಯಾಷನಲ್ಲೋ ಈ ರೀತಿ ಹೋಗುವಂಥ ದಾರಿ ಇದೆ ಅನ್ನೋ ಒಂದು ಸ್ವಲ್ಪ ನಾಲೆಜ್ ಆದರೂ ಇರುತ್ತೆ. ಆದರೆ ಹಳ್ಳಿಗಳಲ್ಲಿರೋರಿಗೆ ಅದು ಗೊತ್ತಿರೋದಿಲ್ಲ, ಗೊತ್ತಿದ್ರೂ ಆ ಸಂಖ್ಯೆ ಬಹಳ ಕಡಿಮೆ. ಸೊ ಈ ನಿಟ್ಟಲ್ಲಿ ನೀವು ಹೇಳೋದಾಯಿತು ಅಂದರೆ ಈ ಪ್ಲ್ಯಾಟ್ಫಾರ್ಮ್ ಬಗ್ಗೆ, ಅಂದರೆ ನನಗೆ ಆಟ ಗೊತ್ತಿದೆ, ಕಲಿಯೋದಕ್ಕಿರಬಹುದು, ಭಾಗವಹಿಸೋದಕ್ಕಿರಬಹುದು, ಹೇಗೆ ನಾನು ಮುಂದಿನ ಹಂತ ತಗೋಬೇಕು ಅನ್ನೋದಾದರೆ ಏನು ಹೇಳ್ತೀರಿ ಅದಕ್ಕೆ? ಹಳ್ಳಿಗಳಲ್ಲಿ ಚೆಸ್ ಗೊತ್ತಿದ್ದ ಪ್ರತಿಭೆಗಳು ತುಂಬ ಇದೆ.
ತುಂಬಾ ಇದೆ. ಯಾಕಂದ್ರೆ ಈಗ ನಗರಗಳ ಪಟ್ಟಣ ಪ್ರದೇಶಗಳಲ್ಲಿ ಕೋಚಿಂಗ್ ಆ ತರ ಕ್ಯಾಂಪ್ಗಳು ಅಥವಾ ಅಕಾಡೆಮಿಗಳು ಈ ತರದ ಸೌಲಭ್ಯಗಳಿರೋದ್ರಿಂದ ಅವರು ಬೇಗ ಮುಂದುವರಿತಾ ಇರ್ತಾರೆ. ಬಟ್ ಹಳ್ಳಿಗಳ ಪ್ಲೇಯರ್ಗಳು ಅವ್ರದೇ ಆದ ಒಂದು ಟ್ಯಾಲೆಂಟ್, ಅವ್ರದೇ ಆದ ಒಂದು ಇನ್ನರ್ ಕರೇಜಸ್ ಫ್ಯಾಕ್ಟರ್ಸ್ ಅವರಲ್ಲಿ ತುಂಬಿರ್ತದೆ. ಅದಕ್ಕೆ ಸರಿಯಾದ ಒಂದು ಟ್ರೈನಿಂಗ್ಗಳು ಸಿಕ್ಕಾಗ ಅದು ನಿಜವಾಗ ಮುಂದಕ್ಕೆ ಅವರ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಲಿಕ್ಕೆ ತುಂಬಾ ಸಹಾಯ ಆಗ್ತದೆ. ಈ ನಿಟ್ಟಿನಲ್ಲಿ ಈ ಫಿಡೆ ಅಂದ್ರೆ ಚೆಸ್ನ ವರ್ಲ್ಡ್ ಬಾಡಿಯ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಅಂತ 2013ರಿಂದ ಆಕ್ಚುಲಿ ಪ್ರಾರಂಭ ಮಾಡಿದ್ರು, ಚೆಸ್ ಇನ್ ಸ್ಕೂಲ್ಸ್ ಅಂತ. ಓಕೆ, ನಮ್ಮ ಕರೆಂಟ್ ಸಿಚುವೇಶನ್ ಅಲ್ಲಿ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಚೆಸ್ ಆಸ್ ಅ ಎಜುಕೇಶನಲ್ ಟೂಲ್. ಸೊ ಈ ಒಂದು ಪರಿಕಲ್ಪನೆಯನ್ನ ಅವರು 2013ರಲ್ಲಿ ಹೊರಕ್ಕೆ ತಂದಿದ್ರು. ನಮ್ಮ ಆಲ್ ಇಂಡಿಯಾ ಚೆಸ್ ಫೆಡರೇಷನ್ ಅಂದ್ರೆ ಇಂಡಿಯಾದ ಚೆಸ್ ಗವರ್ನಿಂಗ್ ಬಾಡಿ ಈ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಅನ್ನ ಪ್ರತಿಯೊಂದು ರಾಜ್ಯಗಳಲ್ಲೂ ಅದು ಇಂಪ್ಲಿಮೆಂಟ್ ಆಗಬೇಕು. ಹಳ್ಳಿಗೂ ಮೂಲೆ ಮೂಲೆಗೂ ತಲುಪಲಿಕ್ಕೆ ಇದೇ ಒಂದು ದಾರಿ. ಅದು ಬಿಟ್ರೆ ಬೇರೆ ನಮ್ಗೆ ಈಗ ಇಂಡಿವಿಜುವಲಿ ಒಂದು ಅಸೋಸಿಯೇಷನ್ ಅಥವಾ ಒಂದು ಸಂಸ್ಥೆ ಇಂದ ಆ ಕಡೆಗೆ ರೀಚ್ ಆಗ್ಲಿಕ್ಕೆ ಕಷ್ಟ. ಪ್ರತಿಯೊಂದು ಹಳ್ಳಿಗಳಲ್ಲೂ ಶಾಲೆ ಇರ್ತದೆ. ಸೊ ಶಾಲೆಗಳಲ್ಲಿ ಚೆಸ್ ಕಲಿಸುವಂತಹ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ರೆ ಅಲ್ಲಿನ ಟ್ಯಾಲೆಂಟ್ಗಳು ಮುಂದೆ ಬರ್ತಾರೆ. ಸೊ ಇದು ಒಂದು ಏನು ಎಜುಕೇಶನ್ ತರ ಕಲಿಯುವಂತಹ ಒಂದು ಸಿಸ್ಟಮ್ ಬರಬೇಕು ಅಂತ ಅನ್ನೋ ಒಂದು ಯೋಜನೆಯನ್ನ ಹಮ್ಮಿಕೊಂಡಿದೆ. ಇತ್ತೀಚೆಗೆ ನಾನು ಯಾವುದೋ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದವಾಗ ಉತ್ತರ ಕನ್ನಡದಲ್ಲಿ ಒಂದು ಸಣ್ಣ ಹಳ್ಳಿಯ ಒಂದು ಶಾಲೆಯ ಮೇಸ್ಟ್ರಿಗೆ ಚೆಸ್ ತುಂಬಾ ಅವರು ಚೆಸ್ ಪ್ಲೇಯರ್ ಆಗಿದ್ರು. ಅವರಿಗೆ ಚೆಸ್ನ ಬಗ್ಗೆ ಬಹಳ ಆಸಕ್ತಿ ಇತ್ತು. ಅಲ್ಲಿಯ 1ರಿಂದ 7ನೇ ತರಗತಿಯ ಎಲ್ಲಾ ಮಕ್ಕಳು ಸಹ ಚೆಸ್ ಆಟ ಆಡ್ತಾರೆ. ಸೊ ದಟ್ ಈಸ್ ಹಿಮ್ಸೆಲ್ಫ್ ಹಿ ಟೇಕನ್ ದಟ್ ಚಾನ್ಸ್ ಟು ಗೈಡ್ ದೆಮ್. ಎಲ್ಲಾ ಮಕ್ಕಳು ಸಹ ಒಂದು ಶಾಲೆಯಲ್ಲಿ ಚೆಸ್ ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಮತ್ತೆ ಒಳ್ಳೆಯ ವಿಷಯ ಏನಿದೆ. ಅವರು ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅಂದ್ರೆ ಈಗ ಗುಕೇಶ್ ಚಾಂಪಿಯನ್ ಆಗಿದ್ದಾನೆ, ನೆಕ್ಸ್ಟ್ ಚಾಂಪಿಯನ್ ನಮ್ಮ ಶಾಲೆಯಿಂದಲೇ ಬರ್ತಾರೆ ಅಂತ ಹೇಳುವಂತ ಒಂದು ಆತ್ಮಾಭಿಮಾನ ಅವರಲ್ಲಿ ಮೂಡ್ಲಿಕ್ಕೆ ಚೆಸ್ ಕಾರಣ ಆಗಿದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಅಸೋಸಿಯೇಷನ್ಗಳು ಕೆಲಸ ಮಾಡ್ತಾ ಇದೆ. ಬಟ್ ಸ್ಟೆಪ್ ಬೈ ಸ್ಟೆಪ್, ಬಿಕಾಸ್ ಇಟ್ಸ್ ಅ ಮಾಸ್ ಏರಿಯಾ, ರೀಚಿಂಗ್ ಇಸ್ ಚಾಲೆಂಜಿಂಗ್ ಟಾಸ್ಕ್. ಯಾವುದೇ ಚಾಲೆಂಜಿಂಗ್ ಅವಕಾಶಗಳನ್ನಾಗಿ ಪರಿವರ್ತಿಸಿಕೊಂಡು ಆ ಕೆಲಸವನ್ನ ಮಾಡಬೇಕು. ಸೊ ಕೆಲವೊಂದು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಿದೆ. chess.com, ಲೀಚೆಸ್ ಅಂತ ಹೇಳುದು. ನೀವು ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿದ್ರೆ ಅದರಲ್ಲಿ ನಿಮ್ಗೆ ಡೈರೆಕ್ಟ್ ಲಾಗಿನ್ ಆಗಿ ನಿಮ್ಮ ಪ್ರತಿಸ್ಪರ್ಧಿಯನ್ನು ಹುಡುಕಿಕೊಂಡು 24 ಗಂಟೆಗಳ ಕಾಲನೂ ನೀವು ಆಡ್ಬೋದು. ಅದು ಅಷ್ಟು ಒಂದು ಫೇಮಸ್ ಪ್ಲಾಟ್ಫಾರ್ಮ್ ಆಗಿದೆ. ಇವಾಗ ಕರ್ನಾಟಕದಲ್ಲೂ ಒಂದು IIT, IIIT ಇಂದ ಟೆಕ್ನಿಕಲಿ ವೆರಿ ನಾಲೆಜ್ಡ್, ಪ್ಯಾಷನೆಟ್ ಟುವರ್ಡ್ಸ್ ಚೆಸ್ ಇರುವಂತಹ ಒಂದು 5 ಜನರ ತಂಡ ಸರ್ಕಲ್ ಚೆಸ್ ಅಂತ ಹೇಳಿ ಒಂದು ಪ್ಲಾಟ್ಫಾರ್ಮ್ ಅನ್ನ ನಮ್ಮ ಕರ್ನಾಟಕದಿಂದ ಚೆಸ್ ಜಗತ್ತಿಗೆ ತೋರಿಸಿಕೊಡ್ತಾ ಇದ್ದಾರೆ. ಇದು ಒಂದು ವರ್ಲ್ಡ್ ಕ್ಲಾಸ್ ಬ್ರ್ಯಾಂಡ್ ಆಗಿ ಹೊರ ಹೊಮ್ತಾ ಇದೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತದೆ. ಬೇರೆ ಬೇರೆ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಇವಾಗ ಕೋಚಿಂಗ್ ಅಂತ ಹೇಳೋದಕ್ಕೆ ಒಬ್ರು ಬೇಕೇ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಅವರು ಆನ್ಲೈನ್ ನಲ್ಲಿ ಗ್ರ್ಯಾಂಡ್ ಮಾಸ್ಟರ್ಗಳನ್ನು ಮತ್ತೆ ಇಂಟರ್ನ್ಯಾಷನಲ್ ಮಾಸ್ಟರ್ಗಳು, ಕೋಚ್ಗಳನ್ನು ಅವರಿಂದ ಒಂದು ತಯಾರಿಸಿದಂತಹ ಒಂದು ಸಬ್ಜೆಕ್ಟ್ಗಳನ್ನ ಮಕ್ಕಳಿಗೆ ರೀಚ್ ಮಾಡುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೊ ಕರ್ನಾಟಕವು ಕೂಡ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಸಂತೋಷ ಮ್ಯಾಮ್. ನೀವು ಹೇಳಿದ್ರಿ ಗುಕೇಶ್ ಡಿ ಅವರ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ನೀವು ಕೂಡ ಸಿಂಗಾಪುರಲ್ಲಿ ಆಟ ಆಡುವಾಗ ನೇರವಾಗಿ ನೋಡಿದಂತ ಒಂದು ಅವಕಾಶ ಮತ್ತು ಸಂಭ್ರಮ ಪಟ್ಟಂತ ಆ ಕ್ಷಣ ತಮ್ಮದಾಗಿಸ್ಕೊಂಡ್ರಿ. ಹೇಳಿ ಮ್ಯಾಮ್, ಲೈವ್ ಆಗಿ ನಾವೆಲ್ಲರೂ ಸುದ್ದಿ ಕೇಳಿ ಅಷ್ಟು ಖುಷಿ ಪಟ್ವಿ. ನೀವು ನೇರವಾಗಿ ಖುದ್ದಾಗಿ ನೋಡಿದಂತ ಅನುಭವ ಹೇಗಿತ್ತು? ಅದು ಒಂಥರ ಅವರ್ಣನೀಯ ಅಂತ ಹೇಳ್ತೀವಲ್ಲ, ಆ ತರದ ಒಂಥರ ಪ್ರೈಡ್, ಒಂಥರ ಸಂತೋಷ, ಒಂಥರ ಆ ಮೊಮೆಂಟ್ ಅಲ್ಲಿ
ಗುಕೇಶ್ಗೆ ಅದು ವಿಕ್ಟರಿ, ಅವನು ವರ್ಲ್ಡ್ ಚಾಂಪಿಯನ್. ನಮ್ಗೆ ನಮ್ಮ ದೇಶಕ್ಕೆ ಒಂದು ಚಾಂಪಿಯನ್ ಮಾಡಿದಂತಹ ಕ್ಷಣ, ಆ ಕ್ಷಣವನ್ನು ನನ್ನ ಲೈಫ್ನ ಒಂದು ಅತ್ಯಂತ ಸಂತೋಷದ ಕ್ಷಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಂತೋಷ ದುಃಖ ಎಲ್ಲವೂ ಆದಾಗ ಒಂದು ಕಣ್ಣೀರು ಆ ಒಂದು ಸಂತೋಷದ ಕಣ್ಣೀರು ಅದಕ್ಕೆ ಸಾಕ್ಷಿಯಾಗಿತ್ತು. ಸೊ ಎಲ್ಲ ಕಡೆಯೂ ಸೆಲೆಬ್ರೇಷನ್. 2013 ನಂತರ ವಿಶ್ವನಾಥನ್ ಆನಂದ್ 5 ಬಾರಿ ವರ್ಲ್ಡ್ ಚಾಂಪಿಯನ್ ಆಗಿದ್ರು. ಆ ಒಂದು ಲೆಗಸಿಯನ್ನ ಈಗ ನಮ್ಮ ದೇಶಕ್ಕೆ ಮತ್ತೆ ತಂದು ಕೊಟ್ಟಂತಹ ಕೀರ್ತಿ ಗುಕೇಶ್ಗೆ ಸೇರಬೇಕು. ಅವನ ಒಂದು ಡೆಡಿಕೇಶನ್ ಇರ್ಬೋದು, ಅವನ ಒಂದು ಪ್ಯಾಷನ್ ಇರ್ಬೋದು, ಅವನ ಗೋಲ್, ಅವನ ಒಂದು ಡ್ರೀಮ್ ಅನ್ನು ಅವನು ನನ್ಸಾಗಿಸಿ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ ಇಡೀ ಪ್ರಪಂಚಕ್ಕೆ ಅವನೊಂದು ಮಾದರಿಯಾಗಿ ನಿಂತಹ ಒಂದು ಕ್ಷಣ. ಅದನ್ನ ಇಂತ ಒಂದು ಸ್ಥಾನ ತಗೊಳ್ಳೋದು ಸುಲಭ ಇಲ್ಲ. ಅದು ಅವನ ಶ್ರದ್ಧೆ ಮತ್ತೆ ಆ ಆಟದ ಬಗ್ಗೆ ಇರುವ ಗೌರವ, ಅವನ ತಂದೆ ತಾಯಿ ಅವನಿಗೆ ಕಲಿಸಿದಂತಹ ವ್ಯಾಲ್ಯೂಸ್, ಈಚ್ ಅಂಡ್ ಎವ್ರಿ ಸ್ಟೆಪ್ಸ್ ನೀವು ನೋಡಿ, ಅವನು ಗೇಮ್ ಆಡಿದ ನಂತರ, ಆಡುವ ಮೊದಲು ಅವನ ಒಂದು ಮೆಂಟಲ್ ಕಾಮ್ನೆಸ್ ಇರ್ಬೋದು, ಅವನೊಂದು ರೋಲ್ ಮಾಡೆಲ್ ಆಗಿ ಹೊರಹೊಮ್ಮಿದ್ದಾನೆ. ಅಂತಹ ಒಂದು ಸ್ಟೇಜ್ಗೆ ತಲುಪಬೇಕಿದ್ರೆ ಅವರು ಎಷ್ಟು ಫೋಕಸ್ಡ್ ಆಗಿ ವರ್ಕ್ ಮಾಡಿರ್ಬೇಕು, ಅದರ ಬಗ್ಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ನಿಜ ನಿಜ. ಗೆದ್ದೆ ಅನ್ನುವಂತ ಬಿಗುಮನ ಯಾವುದೂ ಇಲ್ಲ. ಅಷ್ಟು ಹಂಬಲ್ ಅವರ ಪೇರೆಂಟ್ಸ್, ಎಷ್ಟು ಮಿತಭಾಷಿಗಳು, ಎಲ್ಲರ ಜೊತೆನೂ ಒಂದು ಅನ್ಯೋನ್ಯವಾದ ಸಂಬಂಧಗಳು, ಅವನು ಬಿಹೇವ್ ಮಾಡುವಂತಹ ಒಂದು ಈ ಚೆಸ್ ಅಂತ ಹೇಳೋದು ಮೋಸ್ಟ್ಲಿ ಬಿಹೇವಿಯರ್ ಅನ್ನ ಕಲಿಸ್ಕೊಡತ್ತೆ, ನಮಗೆ ಒಂದು ಹಂಬಲ್ನೆಸ್ ಅನ್ನ ಕಲಿಸ್ಕೊಡತ್ತೆ, ಪೇಷನ್ಸ್ ಅನ್ನ ಕಲಿಸ್ಕೊಡತ್ತೆ. ಸೊ ಲಾಟ್ ಆಫ್ ಲರ್ನಿಂಗ್ಸ್ ನಮಗೆ ಚೆಸ್ ಆಟದಿಂದ ದೊರಕುತ್ತದೆ. ಅದೇ ರೀತಿ ನಮ್ಮ ಏನು ಸ್ಪೋರ್ಟ್ಸ್ಮನ್ಶಿಪ್, ಸೋಲಿ ಗೆಲ್ಲಿ ಅದನ್ನ ಒಂದು ಗ್ರೇಷಿಯಸ್ ಆಗಿ ತಗೊಂಡು, ಅದರಲ್ಲಿ ನಾವು ಆಟಗಾರರು ಶೇಕ್ ಹ್ಯಾಂಡ್ ಮಾಡ್ತೇವೆ, ಇನಿಷಿಯಲಿ ಒಂದು ಶೇಕ್ ಹ್ಯಾಂಡ್ ಮಾಡ್ತೇವೆ, ಎಟ್ ದಿ ಎಂಡ್ ವಾಟ್ ಎವರ್ ದ ರಿಸಲ್ಟ್, ಆ ಶೇಕ್ ಹ್ಯಾಂಡ್ ಏನು ಈಚ್ ರೆಸ್ಪೆಕ್ಟಿಂಗ್ ಈಚ್ ಅದನ್ನ ಕಲಿಸ್ಕೊಡ್ತದೆ. ಸೊ ಇದೊಂಥರ ವಿಶೇಷವಾದ ಒಂದು ಅಲ್ವಾ. ತುಂಬಾ ತುಂಬಾ ಸಂತೋಷ. ಬಟ್ ಖುಷಿ ಇದೆ ನಮಗೂ ಆ ಒಂದು ವಿಷಯದಲ್ಲಿ ನೋಡೋದಾದ್ರೆ. ಇನ್ನು ಹೆಚ್ಚು ಆ ರೀತಿಯಾಗಿ ನಮ್ಮ ದೇಶಕ್ಕೆ ಇನ್ನೂ ಆಗ್ಬೇಕು. 2024 ನಮ್ಮ ಭಾರತದ ಚದುರಂಗದ ಒಂದು ವರ್ಲ್ಡ್ ಅಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅಚೀವ್ಮೆಂಟ್ ಮೇಲೆ ಅಚೀವ್ಮೆಂಟ್. ಈಗ ಆಗಸ್ಟ್ ತಿಂಗಳು ಸೆಪ್ಟೆಂಬರ್ನಲ್ಲಿ ನಾವು ಚೆಸ್ ಒಲಿಂಪಿಯಾಡ್ 45ನೇ ಚೆಸ್ ಒಲಿಂಪಿಯಾಡ್ನಲ್ಲಿ ನಮ್ಮ ಭಾರತೀಯರ ಮೆನ್ ಮತ್ತೆ ವಿಮೆನ್ ಎರಡೂ ತಂಡವು ಗೋಲ್ಡ್ ಮೆಡಲ್ ಅನ್ನ ಪಡ್ಕೊಂಡಿತ್ತು. ಆ ಸಂಭ್ರಮದಲ್ಲಿ ಇರುವಾಗ್ಲೇ ಡಿಸೆಂಬರ್ ತಿಂಗಳಲ್ಲಿ ಗುಕೇಶ್ ವರ್ಲ್ಡ್ ಚಾಂಪಿಯನ್ ಸಾಧನೆ ಅದು ಕಳೆದು ಇನ್ನೊಂದು ಅಷ್ಟು ದಿನಗಳಲ್ಲಿ ಕೊನೆರು ಹಂಪಿ ವರ್ಲ್ಡ್ ರ್ಯಾಪಿಡ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ಲು. ಸೊ ಹೀಗೆ ಹಲವು ವಿಷಯಗಳಲ್ಲಿ ಭಾರತ ಒಂದು ಮುಂದುವರಿತಾ ಇದೆ, ಬಿಕಮಿಂಗ್ ಸೂಪರ್ ಪವರ್ ಆಫ್ ಚೆಸ್ ಅಂತ ವಿಶ್ವಕ್ಕೆ ತೋರಿಸ್ಕೊಡ್ಲಿಕ್ಕೆ. ಯಾಕಂದ್ರೆ ಚೆಸ್ ಆಟ ಚದುರಂಗದ ಮೂಲ 6ನೇ ಶತಮಾನದಿಂದ ಭಾರತದಲ್ಲೇ ಆಗಿದೆ. ಆ ಬಳಿಕ ವ್ಯಾಪಾರದ ಜೊತೆ ಅಥವಾ ಇನ್ಯಾವುದೋ ಸಂದರ್ಭಗಳಲ್ಲಿ ಹೊರ ದೇಶಗಳಲ್ಲಿ ಪ್ರಯಾಣಿಸಿ ಅಲ್ಲಿ ಜಾಸ್ತಿ ಒಂದು ಇಂಪಾರ್ಟೆನ್ಸ್ ಅನ್ನು ಪಡೆದುಕೊಂಡಿದೆ. 15ನೇ ಶತಮಾನಕ್ಕಾಗುವಾಗ ವರ್ಲ್ಡ್ ವೈಡ್ ಎಲ್ಲಾ ಇದ್ರಲ್ಲೂ ಗೊತ್ತಾಗಿತ್ತು. ಅಗೈನ್ ಆ ಒಂದು ಕ್ರೆಡಿಟ್, ಆ ಒಂದು ಹೆಮ್ಮೆ ಮತ್ತೆ ನಮ್ಮ ದೇಶಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಇದೊಂದು ಸುಂದರವಾದ ಅತ್ಯಂತ ಸೆಲೆಬ್ರೇಷನ್ ಮಾಡುವಂತಹ ಒಂದು ವರ್ಷ. ಅದೇ ರೀತಿ ಫಿಡೆಯು ಕೂಡ 100ನೇ ವರ್ಷವನ್ನ ಆಚರಿಸ್ತಾ ಇತ್ತು 2024. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಗೆ ಈ ಇಂತಹ ಒಂದು ಕಾಕತಾಳಿ ಅನ್ನೋ ತರ ಇದ್ರೂ ಕೂಡ ವಾಸ್ತವ ಸತ್ಯ ಅಲ್ವಾ. ಹೇಳಿ, ಸಾಮಾನ್ಯವಾಗಿ ಚೆಸ್ ಆಡ್ಬೇಕು ಅಂತ ಅಂದ್ಕೊಂಡ್ರೆ ನಾವು ಫಸ್ಟ್ ನಮಗೆ ತಲೆಯಲ್ಲಿ ಬರುವಂತದ್ದೇ ಅದಕ್ಕೆ IQ ಜಾಸ್ತಿ ಇರಬೇಕು, ಅದಕ್ಕೆ ಬೇರೆನೇ ಒಂದು ಆಲೋಚನಾ ಶಕ್ತಿ ಇರಬೇಕು, ಹಾಗೆ ಹೀಗೆ ಅನ್ನುವಂಥದ್ದೆಲ್ಲ ಇದೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಅಥವಾ ಸತ್ಯಕ್ಕೆ ದೂರ ಗೊತ್ತಿಲ್ಲ. ನಿಜವಾಗ್ಲೂ IQ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ? ನಿಜವಾಗ್ಲೂ ಹಾಗಿರುತ್ತಾ? ಹಾಗಿದ್ದವ್ರು ಮಾತ್ರನೇ ಆಡ್ಬೇಕಾ
ಆ ಥರ ಏನೂ ಇಲ್ಲ. ಇಲ್ಲಿ ನಾನು ಇವಾಗ ಎಂತಹ ಮಟ್ಟದಲ್ಲಿದ್ರು, ನಿಮ್ಮ ಬುದ್ಧಿವಂತಿಕೆ ಅಥವಾ ತಿಳುವಳಿಕೆ ಯಾವುದೇ ಮಟ್ಟದಲ್ಲಿದ್ರು ಅವರು ಚೆಸ್ ಆಡೋದ್ರಿಂದ ಅವರ IQ ಅನ್ನು ಇಂಪ್ರೂವ್ ಮಾಡ್ಕೊಳ್ಬಹುದು. ಸೊ ದಟ್ ಈಸ್ ದ ಬುದ್ಧಿವಂತರ ಆಟ ಮಾತ್ರ ಅಲ್ಲ, ಬುದ್ಧಿವಂತರನ್ನಾಗಿಸುವ ಆಟ ಅಂತಾನೂ ಹೇಳ್ಬೋದು ಚೆಸ್ ಅನ್ನ. ಇಲ್ಲಿ ನಾನು ಕೆಲವೊಂದು ಸ್ಮಾಲ್ ಸ್ಟೋರೀಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. 1980ರ ದಶಕದಲ್ಲಿ ನ್ಯೂಯಾರ್ಕ್ನ ಒಂದು ಸಣ್ಣ ಹಳ್ಳಿ, ಅಲ್ಲಿ ಬ್ರೂಕ್ಲಿನ್ ಅಂತ ಹೇಳುವ ಪ್ಲೇಸ್, ಶಾಲೆಯಲ್ಲಿ ಮಕ್ಕಳಿಗೆ ತುಂಬಾ ಕೊರತೆ ಬರ್ತಾ ಇತ್ತು ಎಲ್ಲ ವಿಷಯಗಳಲ್ಲೂ. ಸೊ ಅವರು ಅಲ್ಲಿ ಒಬ್ರು ಟೀಚರ್ ಇದ್ರು. ಶಿ ಥಾಟ್ ದಟ್ ಓಕೆ, ಇಲ್ಲಿ ನಾನು ಚೆಸ್ಸನ್ನು ಇಂಪ್ಲಿಮೆಂಟ್ ಮಾಡಿ ಮಕ್ಕಳನ್ನ ಮುಂದೆ ತರಬಹುದು ಅಂತ. ಆ ಶಾಲೆಯ ಎಲ್ಲ ಮುಂದಿನ ಹಂತದಲ್ಲಿ ಎಲ್ಲ ಮಕ್ಕಳು ಚೆಸ್ ಕಲಿಯೋದ್ರ ಜೊತೆಗೆ ಅವರು ಆಟ ಪಾಠಗಳಲ್ಲಿರ್ಬೋದು, ಅವರ ಪರ್ಫಾರ್ಮೆನ್ಸ್ಗಳಲ್ಲಿರ್ಬೋದು, ಅಥವಾ ಲೈಫಲ್ಲಿ ಅತ್ಯಂತ ಎತ್ತರದ ಮಟ್ಟಕ್ಕೆ ಏರಿದಂತಹ ಒಂದು ಉದಾಹರಣೆಯೂ ಇದೆ. ಅದೇ ರೀತಿ ಇನ್ನೊಂದು ಮೆರಿಡಾ ಅಂತ ಹೇಳೋ ಒಂದು ಪ್ಲೇಸ್ ಅಲ್ಲಿ ಇದೇ ತರ ಶಾಲೆಗಳಲ್ಲಿ ಮಕ್ಕಳ ಲೋ ಪರ್ಫಾರ್ಮೆನ್ಸ್, ಕಾಂಪಿಟೇಟಿವ್ನೆಸ್ ಅದನ್ನೆಲ್ಲ ನೋಡಿ ಅಲ್ಲಿದೊಬ್ಬ ರೋಡ್ರಿಗಸ್ ಅಂತ ಹೇಳುವ ಮಾಸ್ಟ್ರು ಅಲ್ಲೂ ಚೆಸ್ ಇಂಪ್ಲಿಮೆಂಟ್ ಮಾಡಿದ್ರು. ಸೊ ಇಂಪ್ಲಿಮೆಂಟ್ ಮಾಡಿದ ಬಳಿಕದ ಅವರ ರಿಸಲ್ಟ್ಸ್ ಇರ್ಬೋದು, ಓವರಾಲ್ ಅವರ ಡಿಸಿಪ್ಲಿನ್ಸ್ ಇರ್ಬೋದು, ಲೈಫ್ ಸ್ಟೈಲ್ ಇರ್ಬೋದು, ಎಲ್ಲವೂ ಸಹ ಒಂದು ಶಿಫ್ಟ್, ಟ್ರಾನ್ಸ್ಫಾರ್ಮೇಶನ್ಗೆ ಈ ಚೆಸ್ ಕಾರಣ ಆಗ್ತದೆ. ಇಲ್ಲಿ ಯಾವುದೇ ರೀತಿಯ ಜಾತಿ ಇರ್ಬೋದು ಅಥವಾ ಏಜ್ ಫ್ಯಾಕ್ಟರ್, ಏಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬೇರೆ ಎಲ್ಲಾ ಗೇಮ್ಗಳಲ್ಲೂ ಆಯಾ ಏಜ್ ಕ್ಯಾಟಗರಿ ಅಂತ ಇರುತ್ತೆ. ಬಟ್ ಚೆಸ್ ಅಲ್ಲಿ ಇವತ್ತು ನಾನು ಬೆಳಗ್ಗೆ ಇಲ್ಲಿಗೆ ಬರ್ತಾ ಒಂದು ನ್ಯೂಸ್ ನೋಡ್ತಾ ಇದ್ದೆ. ಅತ್ಯಂತ ಯಂಗೆಸ್ಟ್ ಇಂಟರ್ನ್ಯಾಷನಲ್ ಮಾಸ್ಟರ್ ಆಗಿ 9 ವರ್ಷದ ಒಬ್ಬ ಹುಡುಗ ಆಯ್ಕೆಯಾಗಿದ್ದಾನೆ. ಇದಕ್ಕಿಂತ ಬೇರೆ ಇನ್ನೇನ್ ಬೇಕು ಹೇಳಿ? ಅದಕ್ಕೆ ಅಲ್ಲ, ಟ್ಯಾಲೆಂಟ್ ಈಸ್ ಡೆಫಿನೆಟ್ಲಿ ಮ್ಯಾಟರ್ಸ್. ಚೆಸ್ ಅನ್ನೋದೊಂದು ಲಕ್ಕಿ ಗೇಮ್ ಅಲ್ಲ. ನಮ್ಮ ಒಂದು ಬುದ್ಧಿಶಕ್ತಿ, ಯೋಚನೆ, ಆಲೋಚನೆಗಳನ್ನ ಉಪಯೋಗಿಸಿಕೊಂಡು ನಾವು ಅದನ್ನ ಕಲಿಬೇಕಾಗತ್ತೆ. ಸೊ ಬಹುಶಃ ನೋಡ್ತಾ ಹೋದ್ರೆ ಒಂದು ಆಟ ಅಷ್ಟೇ ಅಲ್ಲ, ಅದೊಂದು ಜೀವನದ ಪಾಠನೂ ಹೇಳ್ಕೊಡುತ್ತೆ ಅಂತ. ಖಂಡಿತ ಖಂಡಿತ ಖಂಡಿತ. ಎಸ್ ಮ್ಯಾಮ್. ನೀವು ಆಗ್ಲೇ ಹೇಳಿದ್ರಿ ಒಲಿಂಪಿಯಾಡ್ ಬಗ್ಗೆ ಹೇಳಿದ್ರಿ. ಏಷ್ಯನ್ ಗೇಮ್ಸ್ ಅಲ್ಲೂ ಕೂಡ ಅಷ್ಟೇ ಅಲ್ವಾ, ಅತಿ ಹೆಚ್ಚು ರಾಷ್ಟ್ರಗಳು ಭಾಗವಹಿಸುತ್ತವೆ. ಜೊತೆಗೆ ಅಲ್ಲಿಯ ಒಂದು ಚೆಸ್ ಬಗೆಗಿರುವಂತಹ ಸ್ಥಾನದ ಬಗ್ಗೆ ಹೇಳೋದಾದ್ರೆ, ಮತ್ತೆ ನಮ್ಮ ಭಾರತಕ್ಕೆ ಆದಂತಹ ಅಲ್ಲಿಂದ ಪ್ರಶಸ್ತಿಗಳಿರಬಹುದು, ಹೆಸರಿರಬಹುದು. ಒಲಿಂಪಿಕ್ಸ್ ಅಲ್ಲಿ ಚೆಸ್ ಅನ್ನು ಒಲಿಂಪಿಕ್ಸ್ ಅಲ್ಲಿ ಒಳಗೊಳ್ಬೇಕಾಗಿತ್ತು. ಕಾರಣಾಂತರಗಳಿಂದ ಇನ್ನೂ ಅದು ಡಿಸ್ಕಷನ್ ನಡೀತಾ ಇದೆ. ಬಟ್ ಈಗ ಏಷ್ಯನ್ ಗೇಮ್ಸ್ ಅಲ್ಲಿ ಚೆಸ್ ಅನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಯಾಕಂದ್ರೆ ಮೇ ಬಿ ಚಾಲೆಂಜಿಂಗ್ ಟಾಸ್ಕ್ ಈಸ್ ಅವರಿಗೂ ವಾಸ್ಟ್ ನಂಬರ್ಸ್. ಈ ಚೆಸ್ ಅನ್ನ ಒಂದು ಟೀಮ್ ಅಂತ ಹೇಳಿ ಕರ್ಕೊಂಡು ಹೋದ್ರೆ ಬೇರೆ ಬೇರೆ ಏಜ್ ಕ್ಯಾಟಗರಿಯ ಒಂದಷ್ಟು ಮಕ್ಕಳು, ಅಥವಾ ಒಂದು ದೇಶದಿಂದ ಒಂದು ಟೀಮ್, ಹಾಗೆ 203 ದೇಶದಿಂದ ಒಂದು ಟೀಮ್ ಬಂದ್ರೆ ಆ ಟೀಮಿನ ಸಂಖ್ಯೆ, ಅದಕ್ಕೆ ಬೇಕಾಗುವಂತಹ ಒಂದು ಸ್ಥಳಾವಕಾಶಗಳಿರ್ಬೋದು, ಅರೇಂಜ್ಮೆಂಟ್ಸ್ ಇರ್ಬೋದು, ಇಟ್ಸ್ ಅ ವೆರಿ ಬಿಗ್ ಟಾಸ್ಕ್ ಆಗಿರೋದ್ರಿಂದ ಇನ್ನೂ ಅದು ಮಾತುಕತೆಯ ಹಂತದಲ್ಲೇ ಇದೆ. ಏಷ್ಯನ್ ಗೇಮ್ ಅಲ್ಲಿ ನಮ್ಮ ಭಾರತ ಒಂದು ಉತ್ತಮ ಮಟ್ಟದ ಸಾಧನೆಯನ್ನ ಈಗ ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದೆ. ಈ ಬಾರಿ 2024ರಲ್ಲಿ ಓವರ್ ಪರ್ಫಾರ್ಮೆನ್ಸ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಇದೆ. 5 ಗೋಲ್ಡ್, 5 ಸಿಲ್ವರ್, 6 ಬ್ರಾನ್ಸ್ ನಮ್ಮ ಭಾರತಕ್ಕೆ ಬಂದಿದೆ. ನಮ್ಮ ಕರ್ನಾಟಕದ ಕೆಲವು ಟ್ಯಾಲೆಂಟ್ ಅಂಡರ್ 9, ಅಂಡರ್ 10, ಅಂಡರ್ 11 ಮಕ್ಕಳು ಕೂಡ ಅದರಲ್ಲಿ ಮೆಡಲಿಸ್ಟ್ಗಳಾಗಿದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ನಿಜ ನಿಜ ಮ್ಯಾಮ್, ಇದು ಆಗಬೇಕು ಮೇಡಮ್, ಇನ್ನೂ ಹೆಚ್ಚಾಗಬೇಕು. ಬಟ್ ಹೇಳಿ, ನೀವು ನಿಮ್ಮ ಮಕ್ಕಳನ್ನ ಒಂದು ಚೆಸ್ ಕಲಿಸೋಕೆ ಕರ್ಕೊಂಡು ಹೋಗುವಂತ ದಿನಗಳಿಂದ ಆರಂಭ ಆಗಿ ಈಗ ನೀವೇ ಒಂದು ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆಗಿ, ವೈಸ್ ಪ್ರೆಸಿಡೆಂಟ್ ಆಗಿ ಆಗು ಹೋಗುಗಳನ್ನು ತೀಡಿ ಬೇರೆ ಮಕ್ಕಳನ್ನು ಮುಂದೆ ಕರ್ಕೊಂಡು ಹೋಗುವಂಥ ಸ್ಥಾನದಲ್ಲಿದ್ದೀರಿ. ಬಹುಶಃ ಕೆಲಸಗಳು, ಅದು ಜವಾಬ್ದಾರಿಗಳ ನಡುವೆ ಸಾಕಷ್ಟು ಒತ್ತಡವೂ ಇರುತ್ತೆ. ಇದೆಲ್ಲದಕ್ಕೂ ಬೆಂಬಲವಾಗಿ ನಿಂತಹ ನಿಮ್ಮ ಸ್ನೇಹಿತರು, ಹಿತೈಷಿಗಳು, ಮುಖ್ಯವಾಗಿ ನಿಮ್ಮ ಕುಟುಂಬ, ಯಾವ ರೀತಿ ನೆನೀತೀರಾ ಅವರನ್ನ? ಐ ಆಲ್ವೇಸ್ ಗ್ರೇಟ್ಫುಲ್ ಟು ಫಾರ್ ದೆಮ್. ಅದು ಒಂದು ಮಾತಿನಲ್ಲಿ ಹೇಳೋದಾದ್ರೆ ಏನು, ಗ್ರಾಟಿಟ್ಯೂಡ್, ಎಕ್ಸ್ಪ್ರೆಸ್ಸಿಂಗ್ ಗ್ರಾಟಿಟ್ಯೂಡ್ ಈಸ್ ದ ಓನ್ಲಿ ದ ಥಿಂಗ್ ಐ ಕ್ಯಾನ್ ಡೂ. ಯಾಕಂದ್ರೆ ನನ್ನ
ಅಪ್ಪ ಅಮ್ಮ ಇರ್ಬೋದು, ನನ್ನ ಫ್ಯಾಮಿಲಿ ಇರ್ಬೋದು, ನನ್ನ ಮಕ್ಕಳಿಂದ ನಾನು ಈ ಒಂದು ಸ್ಟೇಜಿಗೆ ಬಂದಿರ್ತೇನೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಅದೇ ರೀತಿ ಹಂತಗಳಲ್ಲಿ ನಮ್ಮ ಬೆಂಗಳೂರು ನಗರ ಜಿಲ್ಲಾ ಅಸೋಸಿಯೇಷನ್ನ ಟೀಮ್ ಸೆಕ್ರೆಟರಿ ಇರ್ಬೋದು, ವೈಸ್ ಪ್ರೆಸಿಡೆಂಟ್ಗಳಿರ್ಬೋದು, ಟ್ರೆಜರರ್ ಇರ್ಬೋದು, ಜಾಯಿಂಟ್ ಸೆಕ್ರೆಟರೀಸ್, ಈ ಒಂದು ಟೀಮಿನ ಒಂದು ಬೆಂಬಲ, ಸಹಾಯ, ಯಾವುದೇ ಒಂದು ವಿಷಯವನ್ನ ದೃಷ್ಟಿಕೋನವನ್ನ ನಾನು ಹಂಚಿಕೊಂಡ್ರು ಸಹ ಓಕೆ ಸೌಮ್ಯ ನಾವಿದನ್ನು ಮಾಡೋಣ ಅನ್ನೋ ಒಂದು ಮಾತನ್ನ ಕೇಳಿದಾಗ ನಮ್ಗೆ ಒಂದು ಆನೆ ಬಲ ಬಂದಾಗೆ ಆಗ್ತದೆ, ಶಕ್ತಿ ತುಂಬುತ್ತದೆ. ಇದೇ ರೀತಿ ನಮ್ಮ ಸ್ಟೇಟ್ ಅಸೋಸಿಯೇಷನ್ಗೆ ನಮಗೆ ಮಾರ್ಗದರ್ಶಕರಾಗಿ ಶ್ರೀಯುತ ಅರವಿಂದ್ ಶಾಸ್ತ್ರಿಗಳಿರ್ತಾ ಇದ್ರು. ನಮ್ಮ ಪ್ರತಿಯೊಂದು ಆಗು ಹೋಗುಗಳನ್ನ ನಾವು ಅವ್ರ ಜೊತೆ ಹಂಚಿಕೊಂಡು ಅವರ ಕೈಯಿಂದ ಮಾರ್ಗದರ್ಶನ ಪಡೆದುಕೊಂಡು ನಾವು ಮುಂದೆ ಹೋಗ್ತಾ ಇದ್ವಿ. ಏಳು ಬೀಳುಗಳು ಅಂತ ಹೇಳುವುದು ಸಹಜ. ಸಾಕಷ್ಟು ಚಾಲೆಂಜ್ಗಳನ್ನ ನಾವು ಫೇಸ್ ಮಾಡಿದ್ದೇವೆ, ಅದಕ್ಕೆ ಸೊಲ್ಯೂಷನ್ಗಳನ್ನ ಕಂಡುಕೊಂಡು ಅದರ ಸಕ್ಸಸ್ನ ಪಾರ್ಟ್ ಆಗಿ ಕೂಡ ಇದ್ದೇವೆ. ನನ್ನ ಇನ್ನೊಂದು ಯೋಚನೆ ಏನಿತ್ತು ಅಂದ್ರೆ, ಚೆಸ್ ಆವಾಗ ಬರೀ ಒಂದು ಸೀಮಿತ ಸಮುದಾಯದ ಆಟವಾಗಿತ್ತು. ನನಗೆ ಔಟ್ಸೈಡ್ ಇಂದ ಜನರನ್ನ ಕನೆಕ್ಟ್ ಮಾಡಬೇಕು ಅಂತ ಅನ್ನೋ ಒಂದು ಯೋಚನೆ ನಾನು ಆ ಅಸೋಸಿಯೇಷನ್ಗೆ ಜಾಯಿನ್ ಆದಾಗಿಂದ ಇತ್ತು. ಸೊ ಈ ನಿಟ್ಟಿನಲ್ಲಿ ನಾನು ಎಲ್ಲ ಟೀಮ್ನ ಒಂದು ಸಹಕಾರದಿಂದ ಒಂದಷ್ಟು ಟೂರ್ನಮೆಂಟ್ಗಳು, ಚಾಂಪಿಯನ್ಶಿಪ್ಗಳು ನಮ್ಮ ಬೆಂಗಳೂರಲ್ಲಿ ಆಯಿತು. ಉತ್ತಮ ರೀತಿಯ ಸ್ಪಂದನೆಯೂ ಸಿಕ್ಕಿತು, ಸಹಕಾರವೂ ಸಿಕ್ತು. ನಮ್ಮ ಫಸ್ಟ್ ಒಂದು ಕರ್ನಾಟಕ ಸ್ಟೇಟ್ ಚಾಂಪಿಯನ್ಶಿಪ್ನ ಒಂದು ಕನಕಪುರದ ಫೋರಂ ಮಾಲಲ್ಲಿ ಮಾಡಿದ್ವಿ. 547 ಪಾರ್ಟಿಸಿಪೆಂಟ್ಸ್, ಕರ್ನಾಟಕದ ಪ್ಲೇಯರ್ಸ್ ಭಾಗವಹಿಸಿದ್ರು. ಅದರಲ್ಲಿ 10 ಲಕ್ಷ ರೂಪಾಯಿ ಪ್ರೈಸ್ ಫಂಡ್ ನ ಒಂದು ರಾಷ್ಟ್ರ ಮಟ್ಟದಲ್ಲೇ ಒಂದು ದೊಡ್ಡ ಟೂರ್ನಮೆಂಟ್ ಅನ್ನು ಆಯೋಜಿಸಿದಂತಹ ಒಂದು ಹೆಗ್ಗಳಿಕೆ ನಮ್ಮ ಟೀಮ್ಗಿದೆ. ನಿಜ ನಿಜ ಮ್ಯಾಮ್. ನನ್ನ ಕೊನೆಯ ಪ್ರಶ್ನೆ, ಇದನ್ನ ಹವ್ಯಾಸಿಯಾಗಿ ಅಂದ್ರೆ ಒಂದು ಹಾಬಿಯಾಗಿ ತಗೊಂಡು ಆಟ ಆಡೋರು ಇದ್ದಾರೆ, ವೃತ್ತಿಯಾಗಿ ತಗೊಳ್ಳುವಂತ ಅವಕಾಶಗಳು ಇದರಲ್ಲಿದೆ. ಹಾಗಾಗಿ ಈ ಒಂದು ದೃಷ್ಟಿಕೋನದಲ್ಲಿ ಹೇಳೋದಾಯ್ತು ಅಂತಂದ್ರೆ ಹೇಗೆ ಅದರ ಒಂದು ಪ್ರಾಮುಖ್ಯತೆ ಇದೆ ಮತ್ತು ಅವ್ರಿಗೊಂದು ಕಿವಿ ಮಾತು? ಚೆಸ್ ಅಂತ ಹೇಳುದು ಒಂದು ಬರಿಯ ಆಟ ಅಲ್ಲ, ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ನೀವದನ್ನ ಯಾವ ರೀತಿ ಅನುಭವಿಸ್ತೀರಿ, ಯಾವ ರೀತಿ ಆನಂದಿಸ್ತೀರಿ, ಅದರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ನಾನು ಆಸ್ ಎ ಪ್ಯಾಷನೇಟ್ ಟುವರ್ಡ್ಸ್ ಚೆಸ್ ಆಗಿ ಅದನ್ನ ರೆಸ್ಪೆಕ್ಟ್ ಕೊಟ್ಟು ಈ ಸ್ಥಾನದಲ್ಲಿದ್ದೀನಿ. ಹಾಗೆ ಎಷ್ಟೊಂದು ಜನ ಹವ್ಯಾಸಕ್ಕಾಗಿ ಪ್ರಾರಂಭಿಸಿದವರು ಅವರ ಲೈಫ್ನ ಒಂದು ಏನು ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ತುಂಬ ಹೆಲ್ಪ್ ಆಗ್ತದೆ. ಚೆಸ್ ನಮಗೆ ಬಹಳಷ್ಟು ವಿಷಯಗಳಲ್ಲಿ ಸಹಕಾರಿಯಾಗಿ ಕೆಲಸ ಮಾಡ್ತದೆ. ಪ್ಯಾಟರ್ನ್ ರೆಕಗ್ನಿಷನ್ ಇರ್ಬೋದು, ಅಥವಾ ಫಾರ್ವರ್ಡ್ ಥಿಂಕಿಂಗ್ ಇರ್ಬೋದು, ಸ್ಟೆಪ್ ಬೈ ಸ್ಟೆಪ್ ನಮ್ಮನ್ನು ನಾವು ಅನಾಲಿಸಿಸ್ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಪೇಷನ್ಸ್ ಇರ್ಬೋದು, ಪರ್ಸಿಸ್ಟೆನ್ಸ್ ಇರ್ಬೋದು. ಸೊ ಈಚ್ ಆ್ಯಂಡ್ ಎವ್ರಿ ಸ್ಟೇಜಲ್ಲಿ ಸ್ಕಿಲ್ಸ್ಗಳಿರ್ಬೋದು, ಲಾಜಿಕಲ್ ಥಿಂಕಿಂಗ್ ಇರ್ಬೋದು, ಇದೆಲ್ಲವೂ ನಮ್ಮ ಜೀವನಕ್ಕೆ ಅತ್ಯಗತ್ಯವಾಗಿ ಬೇಕಾಗುವಂತಹ ಒಂದು ಅಂಶಗಳು. ಈ ನಿಟ್ಟಿನಲ್ಲಿ ಚೆಸ್ ತುಂಬ ಸಹಾಯಕಾರಿಯಾದಂತಹ ಒಂದು ಆಟ. ಬೇರೆ ಆಟಗಳ ಏನೇ ಇದ್ರೂ ಮೈಂಡ್ಗೆ ಇದು ಒಂದು ಆಕ್ಟಿವಿಟೀಸನ್ನು ಕೊಡುತ್ತೆ. ನಮಗೆ ಆ ಕಾನ್ಸಂಟ್ರೇಷನ್, ಫೋಕಸ್ಸು, ಒಂದು ವಿಷಯದ ಬಗ್ಗೆ ಗಮನ, ಕಂಟ್ರೋಲ್ ಎಲ್ಲವನ್ನು ಕೊಟ್ಟು ನಮ್ಮನ್ನು ಮುಂದೆ ತರ್ತದೆ. ಅದಕ್ಕಿಂತ ಬೇರೆ ಇನ್ನೇನು ಬೇಕು? ಖಂಡಿತವ. ತುಂಬ ಸಂತೋಷಮ್ಮ. ಒಂದು ಆಟದ ಸುತ್ತ ಏನೆಲ್ಲ ಇರುತ್ತೆ ಅನ್ನುವಂಥದ್ದನ್ನು ಮತ್ತು ಹೇಗೆ ಒಬ್ಬ ಆಟಗಾರನನ್ನು ನಮ್ಮ ದೇಶದ ಒಂದು ಪ್ರತಿನಿಧಿಸಿಯಾಗಿ ನಾವು ಕಾಣಬಹುದು, ಒಬ್ಬ ಜಯವನ್ನು ಹೇಗೆ ನಮ್ಮ ದೇಶಕ್ಕೆ ತಂದು ಕೊಡಬೇಕು ಅಂದರೆ ಏನೆಲ್ಲ ಕೆಲಸಗಳು ಅಡಿಯಲ್ಲಿ ಆಗುತ್ತೆ ಅನ್ನುವಂಥದ್ದನ್ನು ತಾವು ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ತಿಳಿಸ್ಕೊಟ್ರಿ. ಬಹಳ ಸಂತೋಷ. ಬಟ್ ಖುಷಿ ಆಗುತ್ತೆ ಈ ನಿಟ್ಟಲ್ಲಿ ಎಲ್ಲೋ ಒಂದು ಕಡೆಗೆ ಇನ್ನೂ ಕಡಿಮೆ ಪರಿಚಯ ಅಥವಾ ಇನ್ನೂ ಪರಿಚಯ ಆಗ್ತಾ ಇಲ್ಲ ಅನ್ನುವಂಥ ಆಟವನ್ನು ಎಲ್ರಿಗೂ ತಿಳಿಸ್ಬೇಕು ಅನ್ನೋ ದೆಸೆಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದೀರಲ್ಲ, ಬಹಳ ಸಂತೋಷ ಮ್ಯಾಮ್. ತುಂಬ ಧನ್ಯವಾದಗಳು ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕೆಲಸಗಳಾಗಲಿ, ಹೆಚ್ಚು ಆಟಗಾರರಾಗಲಿ, ನಮ್ಮ ದೇಶ ಇನ್ನೂ ಹೆಚ್ಚೆಚ್ಚು ಮೇಲಕ್ಕೆ ಹೋಗ್ಲಿ ಅಂತ ನಾವು ಕೇಳ್ಕೊತೀವಿ. ಎಲ್ಲ ಮಾಧ್ಯಮ ವಾಹಿನಿಗಳು ನಮ್ಮ ಜೊತೆ ಕೈ ಜೋಡಿಸಬೇಕು. ಗೌರ್ಮೆಂಟ್ಗಳು ಇರ್ಬೋದು, ಕಾರ್ಪೊರೇಟ್ಗಳಿರ್ಬೋದು, ಬೆಂಗಳೂರಿನಂತಹ ಒಂದು ಸಿಟಿಯಲ್ಲಿ ಇದೊಂದು ಪೊಟೆನ್ಷಿಯಲ್ ಸಿಟಿ. ಸೊ ಇನ್ನಷ್ಟು ಸಹಕಾರಗಳು ನಮಗೆ ಬರಬೇಕು, ಅದರ ಜೊತೆಗೆ ನಾವು ಮುಂದೆ ಸಾಗಬೇಕು. ನಿಮ್ಗೆಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ
ನನ್ನ ಈ 2 ಮಾತುಗಳಿಗೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಚಿರಋಣಿ. ಸಂತೋಷ ಮ್ಯಾಮ್. ವೀಕ್ಷಕರೇ, ಚದುರಂಗ ಕಪ್ಪು ಬಿಳುಪಿನ ಆಟ ಬರೀ ಆಟ ಅಲ್ಲ, ಜೀವನದ ಕಪ್ಪನ್ನು ತೋರಿಸ್ಕೊಡುತ್ತೆ, ಬಿಳುಪನ್ನು ತೋರಿಸ್ಕೊಡುತ್ತೆ. ಬಿಳುಪಿನಿಂದ ಹೇಗೆ ಕಪ್ಪು ಕಡೆಗೆ ಹೋಗಬೇಕು, ಕಪ್ಪಿನಿಂದ ಹೇಗೆ ಬಿಳುಪಿನ ಕಡೆಗೆ ಹೋಗಬೇಕು, ಒಟ್ಟಾರೆಯಾಗಿ ಜಯವನ್ನು ಹೇಗೆ ಸಾಧಿಸಬೇಕು ಅನ್ನುವಂಥ ಚದುರಂಗದ ಆಟ ಜೀವನದ ಪಾಠವನ್ನು ಹೇಳ್ಕೊಡುತ್ತೆ ಅಲ್ವಾ. ಇದರೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.